ಏನಾರ ಮೇಲೆ ಕೆಳಗೆ ಮುಂದೆ ಕೆಳಗಾದ್ರೆ ಐ ಡೂ ಮೈ ಬೆಸ್ಟ್ ಕನ್ನಡದಲ್ಲಿ ಮಾತಾಡಕ್ಕೆ. ಟರ್ಮಿನಾಲಜೀಸ್ ಕೆಲವೊಂದು ಇಂಗ್ಲಿಷ್ ಅಲ್ಲಿ ಇದೆ, ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಪ್ರಯತ್ನ ಪಡ್ತೀನಿ. ವೆಂಕಟೇಶ್, ಐ ನೀಡ್ ಟು ಶೇರ್ ಮೈ ಸ್ಕ್ರೀನ್, ಒಂಚೂರು ಎನೇಬಲ್ ಮಾಡ್ತೀರಾ? Ma'am, this is Prabhu. Ha, hedi Prabhu. Yeah, few of us don't understand Kannada here. Can you make Okay. it in English? Yeah, or if you tell in Kannada, can you translate it also? Thank you. Yeah, actually I'll be speaking She will in sum up later. English. She will sum up later. Yeah, I'll Or in try, between Prabhu. that. I'll do. Yeah. Brother, I need to share my screen. Yeah, I please, have a madam. set of slides, Yes, but please. I'm unable to do that. Yeah, 1 minute. I will do that. Thank you. Yeah, madam, you can do that now. Yeah, you can share your screen now. Yeah. Can you see my screen? Yeah, please. Yes. And what do you see now? Chessboard. Okay. All right. Thank you. So I'll do my best to explain in both. So life is a game, play it well. I mean, ನನ್ನ ಲೈಫು ಒಂದು ಗೇಮ್ ತರಾನೇ ಇದೆ. ಹುಟ್ಟಿ ಬೆಳೆದಿದ್ದು, ಅನಂತರ ಸಿಂಗಾಪುರ್ಗೆ ಬಂದಿದ್ದು, ಇಲ್ಲಿ ಒಂದಷ್ಟು ಹೋರಾಟ ಆಯ್ತು ಪ್ರೊಫೆಷನಲಿ, ಪರ್ಸನಲಿ, ಮತ್ತೆ to be able to do what I do today, it has been a very interesting journey. I don't know if I've really done a lot, but whatever opportunity life gave me, ಆ opportunities ತಕೊಂಡು ಅದನ್ನ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಅದನ್ನ ಯುಟಿಲೈಸ್ ಮಾಡಿ ಮುಂದೆ ಹೋಗೋಣ ಅನ್ಕೊಂಡು ನಾನು ನಡ್ಕೊಂಬಂದೆ. So I've been working with sports people for nearly 2 decades. And when I reflect at their journeys, our life ಬಗ್ಗೆ ನಾನು ರಿಫ್ಲೆಕ್ಟ್ ಮಾಡಿದಾಗ ನಾವು ನಮ್ಮೆಲ್ಲರ ಲೈಫ್ ಬಗ್ಗೆ ರಿಫ್ಲೆಕ್ಟ್ ಮಾಡಿದಾಗ ನನ್ಗೇನು ಅನ್ಸ್ತಂದ್ರೆ ನಮ್ಮ ಲೈಫಲ್ಲಿ ಅವ್ರ ಲೈಫಲ್ಲಿ ತುಂಬಾ ವ್ಯತ್ಯಾಸ ಇಲ್ಲ. It's almost similar. Intensity could be different between the life of an athlete, a life of an elite player, and us. But in our life also, we go through Olympics, we go through World Championships. ನೆಂಟ್ರು ಮನೆಗೆ ಬಂದಾಗ ಒಳ್ಳೆ ಅಡುಗೆ ಮಾಡಿ ಹಾಕೋದು, that is as good as a World Cup. Especially ತುಂಬಾ ಫೀಡ್ಬ್ಯಾಕ್ ಕೊಡುವಂತ ನೆಂಟ್ರಿದ್ರೆ, ತುಂಬಾ ಇಂಪಾರ್ಟೆಂಟ್ ನೆಂಟ್ರಿದ್ರೆ, simple things in life. Day-to-day challenges ಕೆಲಸದಲ್ಲಿ, ವರ್ಕ್ ಪ್ಲೇಸ್ ಅಲ್ಲಿ, ಅದನ್ನ ಮ್ಯಾನೇಜ್ ಮಾಡಿಕೊಂಡು ಆ ಸೋಷಿಯಲ್ ರಿಲೇಶನ್ಶಿಪ್ಸ್ ನ ಡೆವಲಪ್ ಮಾಡಿಕೊಂಡು ಮುಂದೆ ಹೋಗೋದು, that too is a game. So it's we play a game in life on a daily basis actually. So some of the days intensity ತುಂಬಾ ಜಾಸ್ತಿ ಇರುತ್ತೆ, and some of the days the intensity is not as high. ಹಾಗನ್ಕೊಂಡು ವೆಂಕಟೇಶ್ ಅವರು ಈ ಟಾಪಿಕ್ ಪ್ರಪೋಸ್ ಮಾಡಿದಾಗ ನನ್ಗೂ ಅನಿಸ್ತು, ಎಸ್, ಇಟ್ಸ್ ವೆರಿ ಸಿಮಿಲರ್ ಅಂತ. ಸೊ ದಟ್ಸ್ ವೈ ಐ ಆಕ್ಚುಲಿ ಪುಟ್ ಚೆಸ್ ಆಸ್ ಅ ಬ್ಯಾಕ್ ಗ್ರೌಂಡ್, ಬಿಕಾಸ್ ಚೆಸ್ ಅಲ್ಲಿ ಕೂಡ ವಿ ಹ್ಯಾವ್ ಸೋ ಮೆನಿ ಎಲಿಮೆಂಟ್ಸ್ ಟು ಇಟ್. ಬಟ್ ನಾವು ಯಾವ ಪೊಸಿಷನ್ ಎಲ್ಲಿ ಮೂವ್ ಮಾಡ್ತೀವೋ ಆ ಪೊಸಿಷನ್ ಮೂವ್ ಮಾಡಿ ಮುಂದೆ ನಮ್ ಮುಂದೆ ಇರೋರು ಅವ್ರ ಮೂವ್ ಹೆಂಗಿರುತ್ತೋ, ಅವ್ರ ಫಸ್ಟ್ ಮೂವ್ ಅಲ್ಲ, ಮುಂದೆ 3ನೇ 4ನೇ ಮೂವ್ ಹೆಂಗಿರ್ಬೋದು ಅನ್ಕೊಂಡು ನಾವು ಚೆಸ್ ಗೇಮ್ ನ ಆಟ ಆಡೋದು ಜನರಲಿ. ಸೊ ಆ ಲೈಫ್ ಇಸ್ ಆಲ್ಸೋ ಲೈಕ್ ಅ ಗೇಮ್ ಆಫ್ ಚೆಸ್. ಇದನ್ನ ಹೇಳ್ಕೊಂಡು ನಾನು ಮುಂದುವರ್ತೀನಿ. ಸೊ ವಾಟ್ ಮೇಕ್ಸ್ ಲೈಫ್ ಎ ಗೇಮ್? ಇನ್ ಅದರ್ ವರ್ಡ್ಸ್, ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ಜೀವನವು ಆಟವಾಗಿದೆ, ಅದನ್ನು ಚೆನ್ನಾಗಿ ಆಡಿ ಅಂತೀವಲ್ಲ,
ಸೊ ಜೀವನವನ್ನು ಆಟವನ್ನಾಗಿ ಮಾಡುವುದು ಯಾವುದು, ಯುನೋ. ಸೊ ನಮ್ಮ ಸಾಧನೆಗಳು, ಆ ಅಚೀವ್ಮೆಂಟ್ಸ್, ನಾವು ಆ ಅಚೀವ್ಮೆಂಟ್ಸ್ ಪ್ರತಿ ಯಾವ ರೀತಿಯಲ್ಲಿ ನಾವು ಆ ಅಚೀವ್ಮೆಂಟ್ಸ್ ನ ನೋಡ್ತೀವಿ, ನಮ್ದು ಯಾವ ಅಚೀವ್ಮೆಂಟ್ಸ್ ನ ನಾವು ಅಚೀವ್ಮೆಂಟ್ಸ್ ಆಗಿ ತಗೋತೀವಿ, ನಮ್ ಯಾವ ಅಚೀವ್ಮೆಂಟ್ಸ್ ಇಂಪಾರ್ಟೆಂಟ್. So it's about looking at what are the achievements in our life that are important. And life is actually about achieving in every single day. Some of us might feel that we don't have a focus towards achieving every day. Housewife might feel that way, but actually even for a housewife to achieve all the daily chores, ಮನೆದು ಒಂದು ಸಂಸಾರ ನಡೆಸ ಎಲ್ಲ ಸಣ್ಣ ಪುಟ್ಟ ದೊಡ್ಡ ಕೆಲಸಗಳು ಮನೆಯಲ್ಲಿ ಆಗುವಂತದೆಲ್ಲ ಅಚೀವ್ ಮಾಡೋದು ಒಂದು ಚಿಕ್ಕ ಸಾಧನೆ ಅಲ್ಲ, ರೈಟ್? ಅದು ಒಂದು ದೊಡ್ಡ ಸಾಧನೆನೆ. ಸೊ ದ ಸೇಮ್ ಗೋಸ್ ಟು ವೆನ್ ವಿ ಆರ್ ವರ್ಕಿಂಗ್. ಸೊ ಲೈಫ್ ಇಸ್ ಆಲ್ ಅಬೌಟ್ ಅಚೀವ್ಮೆಂಟ್ಸ್. ನಾವು ಇವತ್ತಿನ ಏನ್ ಅಚೀವ್ ಮಾಡಿದ್ವಿ, ಈ ಕೆಲಸ ಮಾಡ್ಬೇಕು, ಅದು ಮಾಡಾಯ್ತಾ, ಎಷ್ಟು ಮಟ್ಟಿಗೆ ನಾವು ಅದನ್ನ quality of work produce ಆಯ್ತು, are we happy with it, are we not happy with it? So sports life hangine, sports life is all about achievements. Not everyone remembers failures, but achievements are there. That is what you remember, that is what you rely on, and that is what gives you more confidence. ಇನ್ನೊಂದೇನಂದ್ರೆ ಜೀವನದಲ್ಲಿ ಭಾವನೆಗಳು, ಅದರದ್ದು ತುಂಬಾ ಮಹತ್ವ ಉಂಟು ನಮ್ಮೆಲ್ಲರಿಗೂ. ಅಥ್ಲೀಟ್ಸ್ಗೂ ಸಹ ಭಾವನೆಗಳು ತುಂಬಾ ಮಹತ್ವ ಕೊಡುತ್ತೆ. ಏನಕ್ಕಂದ್ರೆ ಅವ್ರ ಫೀಲಿಂಗ್ಸು ಪಾಸಿಟಿವ್ ಆಗಿದ್ರೆ, ಇಫ್ ದೇ ಫೀಲಿಂಗ್ ಪ್ಲೆಸೆಂಟ್, ಇಫ್ ದೇ ಫೀಲಿಂಗ್ ಗುಡ್, ಅವಾಗ ಅವ್ರ ಪರ್ಫಾರ್ಮೆನ್ಸಸ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಅವ್ರ ಇಮೋಷನ್ಸ್ ಅಲ್ಲಿ ಮೇಲ್ ಕೆಳಗಿದ್ದಾಗ, ಇಫ್ ದ ಇಮೋಷನ್ಸ್ ಆರ್ ಅಪ್ ಅಂಡ್ ಡೌನ್, it could be happiness, sadness, frustration, anger, all this reflects on their performance. So that is how I see life and sports as very similar. Life is also a game. Life is actually a sport we are playing in many ways. But ಒಂದು ಗೇಮ್, ಒಂದು ಸ್ಪೋರ್ಟ್ಸ್ ಅಂತ ನಾವು ಹೇಳಿದಾಗ ಥ್ರೆಟ್ಸ್ ಇರುತ್ತೆ, ಚಾಲೆಂಜಸ್ ಇರುತ್ತೆ, ಸಫರಿಂಗ್ಸ್ ಇರುತ್ತೆ, ಚಾಲೆಂಜಸ್ ಆಸ್ ಇನ್ ಸವಾಲ್ಗಳಿರುತ್ತೆ, ಬೆದರಿಕೆಗಳಿರುತ್ತೆ, ಯಾತನೆಗಳಿರುತ್ತೆ. ಅದೇ ತರ ನಮ್ಮ ಲೈಫಲ್ಲೂ we go through a lot of challenges, threats and sufferings. And whether we like it or not, some of our lives could be smooth, some of our lives is not so smooth. But whether it is smooth or not smooth, we all go through threats, challenges, sufferings. And that is why life is a game as well, right? But life has risks involved in it. Apayagalu. Sports also has a lot of risk. So now when the sadhanena munduvarisbekandre, if you want to do something with our life, be it at work, be it with family, be it with our own living, there are going to be risks. But despite the risk being there, we have to make some decisions. We have to move forward. So we can't get scared of these risks, or rather we don't get scared of this risk, but life keeps going on. And that is also why it is similar to a game. The moment we get scared, now we ಅಪಾಯಗಳ ಬಗ್ಗೆ ಹೆದರ್ಸ್ಕೊಂಡು ತುಂಬಾ ಸ್ಟ್ರೆಸ್ಡ್ ಆದ್ರೆ ನಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಲ್ಲ. We won't be able to perform to our best. So we have to be willing to take the risk, and we have to accept that life has risk, like how sports is very risky. Then predictability. ಊಹಿಸುವ ಸಾಮರ್ಥ್ಯ, I think that's the word. Yeah. So some things are predictable. Most things are unpredictable in life, similar to sports. In sports, the only predictable factor is your intention. Nam intention, naveshtu hard work ಮಾಡ್ತೀವಿ, naveshtu ಪ್ರಯಾಸ
ಮಾಡ್ತೀವಿ ಅದಷ್ಟೇ ನಮ್ಮನ್ನ ಪ್ರಿಡಿಕ್ಟ್ ಮಾಡಕ್ಕಾಗೋದು ಸ್ಪೋರ್ಟ್ಸ್ ಅಲ್ಲಿ. ಇನ್ನೆಲ್ಲಾನು ಇಟ್ಸ್ ಅ ಮ್ಯಾಟರ್ ಆಫ್ ಚಾನ್ಸ್, ಇಟ್ಸ್ ಅ ಮ್ಯಾಟರ್ ಆಫ್ ಲಕ್. ಎಷ್ಟೇ ನಾವು ಟ್ರೈನಿಂಗ್ ಮಾಡಿದ್ರು, ಎಷ್ಟೇ ನಾವು ಪ್ರಯಾಸ ಮಾಡಿದ್ರು, that is how it is. And I think life is also like that. We prepare so much in our life. We prepare for our future, we prepare for our education, we make the best preparation so that we get the best jobs. But just because we have a job doesn't mean we can predict the best future. Just because we have the best marks doesn't mean we will get the best job in the world. Correct? So that is why also life is a game, because the predictability is very low in terms of being very sure which way will go. But there are some aspects we can predict, but we still take a chance. So these are some reasons I feel life is also a game. And having the support, namge enta manel support idya, friends, family in the support idya, classmates in the support idya, employers in the support idya, relationships in the support idya. So nam support system ಮೇಲೆ ನಮ್ಮ ಡಿಪೆಂಡೆನ್ಸಿ ಲೈಫಲ್ಲಿ, ಇಟ್ ಇಸ್ ದ ಸೇಮ್ ವಿತ್ ಸ್ಪೋರ್ಟ್ಸ್ ಎಸ್ ವೆಲ್. ಸ್ಪೋರ್ಟ್ಸ್ ಅಲ್ಲಿ ನಮ್ ಬೆಸ್ಟ್ ಬರ್ಬೇಕಂದ್ರೆ ನಮ್ ಸಪೋರ್ಟ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇದೆಯೋ ಅಷ್ಟೇ ನಮ್ದು ಬೆಸ್ಟ್ ಎಬಿಲಿಟಿ ಪೊಟೆನ್ಶಿಯಲ್ ಬರಕ್ ಸಾಧ್ಯವಾಗದು. ಎಷ್ಟು ಜಾಸ್ತಿ ಸಪೋರ್ಟ್ ನಮಗ್ ಸಿಗುತ್ತೆ ಅಷ್ಟೇ ನಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ತುಂಬಾ ಬರುತ್ತೆ. ಅಂಡ್ ಆ ಕಾನ್ಫಿಡೆನ್ಸ್ ಇಂದ ನಮ್ ಪರ್ಫಾರ್ಮೆನ್ಸಸ್ ಬೆಟರ್ ಆಗುತ್ತೆ. ಸೊ ದ ಸೇಮ್ ವೇ ಇವನ್ ಇನ್ ಲೈಫ್, the more supported we feel, the more loved we feel. It gives us more confidence. It gives us more strength to go ahead and, to go forward in life. ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ಸಾರಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಮುಂದೆ ಹೋಗ್ತೀನಿ ನಾನು. We are following. Thank you. Yes. Yeah. Thank you. So, a game of life ಇದೆಯಲ್ಲ, this thing called game of life. Now the question is, how do we play it well? What is something that these elite sports people do, the very successful sports people do? Those things which we can actually apply to our life and make our life more successful. I'm not saying ನಾವು ಇದೆಲ್ಲ ನಾನು ಏನೇನ್ ಡಿಸ್ಕಸ್ ಮಾಡಕ್ಕಿದ್ದೀನಿ ಮುಂದೆ ಅದೆಲ್ಲ ಮಾಡ್ತಿಲ್ಲ ಅಂತ ಹೇಳ್ತೀರಾ, ಬಟ್ ಅದರ ಮಹತ್ವ ಏನು ಅಂತ ಡಿಸ್ಕಸ್ ಮಾಡಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. So it's I'm not saying that we don't have all of the things I'm about to discuss in my next few slides, but more importantly I'm here to focus on the importance of it. And what I'm about to share with you is what I've learned through my work with elite athletes for the last 2 decades. So for all of us in our life, our goal in life is to attain peak performance. Peak performance is the best we can be, the best we can be in what we do, the best we can be in how we do things. Garishta Karya Kshamate, peak performance. So ಆ ಗರಿಷ್ಠ ಕಾರ್ಯಕ್ಷಮತೆಯನ್ನು ಹೇಗ್ ಸಾಧಿಸೋದು, ಮತ್ತೆ ಅದನ್ನ ಸಾಧಿಸಲೇಬೇಕು ಅನ್ನೋ ಗುರಿ, that is what all of us have, right? So now the question is, ಆ ಗರಿಷ್ಠ ಕಾರ್ಯಕ್ಷಮತೆಯನ್ನು ಸಾಧನ ಮಾಡೋದಕ್ಕೆ what are the skills we need? ನಮ್ಗೆ ಯಾವ ಕೌಶಲ್ಯತೆಗಳು ಬೇಕಾಗಿದೆ, ಯಾವ ಕೌಶಲ್ಯತೆಗಳು ನಮ್ಮಲ್ಲಿ ಬೇಕಾಗುವುದು, ಅದನ್ನ ಒಂಚೂರು ಡಿಸ್ಕಸ್ ಮಾಡೋಣ. So basically what I was saying in Kannada is, to be able to attain peak performance, what are those skills that allow us to do that? And that's what I intend to speak next. So I'll talk about 4 things. ನಾನು ಒಂದು 4 ಪಾಯಿಂಟ್ಸ್ ಬಗ್ಗೆ ಮಾತಾಡ್ತೀನಿ. ಸುಮಾರು ಏನೆಲ್ಲ ಉಂಟು, ಬಟ್ ಮೋಸ್ಟ್ಲಿ ಈ 4
ನಾನು ಕೆಲಸ ಮಾಡ್ತಿರುವಂತ ಒಲಿಂಪಿಯನ್ಸ್ ಆಗ್ಲಿ ವರ್ಲ್ಡ್ ಚಾಂಪಿಯನ್ಸ್ ಆಗ್ಲಿ ಈ ಮಕ್ಕಳಲ್ಲಿ ಈ 4 ಏರಿಯಾಸ್ ಇದೆಯಲ್ಲ ಅದನ್ನ ನಾನು ಯಾವಾಗ್ಲೂ ಕಾಣ್ತೀನಿ. I get to see it in these people, these 4 things, right? So first of all is to groom our approach towards game of life. ನಮ್ಮ ದೃಷ್ಟಿಕೋನ ಇದೆಯಲ್ಲ, ನಾವು ಯಾವ ರೀತಿಯಲ್ಲಿ ಲೈಫ್ ಅನ್ನ ಯಾವ ದೃಷ್ಟಿಕೋನದಿಂದ ಲೈಫ್ ಅನ್ನ ನೋಡ್ತೀವಿ, how we approach life. For example, when we look at life, are we focused towards avoiding failure, or are we focused towards attracting success, for example? So that is what I mean by approach, right? Can you hear me? Yeah. Yeah, please. Oh, sorry. I think Mr. Avanna doesn't know that his volume is switched on. With a handphone, that's what happens. No issues. I'll continue further. So, so I was talking about grooming our approach towards game of life. ನಾವು ಫೇಲಿಯರ್ ನ ತಡೆಯಕ್ಕೆ ಅಂತ ಆ ರೀತಿಯಲ್ಲಿ ನಾವು ಅಪ್ರೋಚ್ ಮಾಡ್ತೀವ ಲೈಫು. ಫೇಲಿಯರ್ ಆಗ್ಬಾರ್ದು, ಅದನ್ನ ಫೇಲಿಯರ್ ನ ತಡೆಯೋಣ ಅನ್ಕೊಂಡು ನಾವು ಅದರಲ್ಲಿ ಪರಿಶ್ರಮ ಪಡ್ತೀವ, ಇಲ್ಲ ಸಕ್ಸಸ್ ನ ಅಟ್ರಾಕ್ಟ್ ಮಾಡೋಣ ನಮ್ ಪ್ರತಿ. How do we attract success towards us, or how do we move towards success? ಆ ಕಡೆ ನಮ್ ಗಮನ ಇದೆಯಾ? So that is very important to understand, right? ಎರಡನೇದೇನಂದ್ರೆ ನಮ್ ಮೆಂಟಲ್ ವೆಲ್ ಬೀಯಿಂಗ್ ಇದೆಯಲ್ಲ, ಮಾನಸಿಕ ಯೋಗಕ್ಷೇಮ, ರೈಟ್? ಸೊ ಅದನ್ನ ನಾವು ಪೋಷಿಸ್ಬೇಕಾಗುತ್ತೆ. ಬಿಕಾಸ್ ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಆಗ್ಲಿ, no matter how much ability and talent we have, if our mental well-being is not okay, then we can't be our best. You know, as a human being, we won't be successful. Now, office alli, business alli, ella areas are successful anskobodu. But nam personal life alli, nam feeling pleasant, feeling happy, you know, as a person, ಅದನ್ನ ನಾವು ರೀಚ್ ಆಗಕ್ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಮಾನಸಿಕ ಯೋಗಕ್ಷೇಮ ಪ್ರತಿನೂ ನಾವು ಪೋಷಣೆ ಮಾಡ್ಬೇಕು. ಮೂರನೇದು ನಮ್ಮ ದೈಹಿಕ ಯೋಗಕ್ಷೇಮ ಇದೆಯಲ್ಲ, ಆ ಫಿಸಿಕಲ್ ಹೆಲ್ತ್, ಅದನ್ನು ನಾವು ಪೋಷಿಸಬೇಕು. We have to nurture our physical well-being too, because ನಾವು ಫಿಸಿಕಲ್ ಮೂವ್ಮೆಂಟ್ ಮಾಡಿದಾಗ ನಮ್ಮ ಬ್ರೈನ್ ಆಕ್ಟಿವಿಟಿ ಸ್ಟ್ರಾಂಗರ್ ಇರುತ್ತೆ. ನಾವು ಫಿಸಿಕಲ್ ಮೂವ್ಮೆಂಟ್ ಮಾಡಿದಾಗ ನಮ್ಮ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಹೈಯರ್ ಆಗುತ್ತೆ. ಅಂಡ್ ಅನ್ಲೆಸ್ ನಮ್ಮ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಇದೆಯಲ್ಲ ಅದು ಪ್ರಾಪರ್ ಆಗಿ ಆಗಲ್ವೋ, ನಮ್ಮ ಬ್ರೈನ್ಗೆ ಬೇಕಾಗಿರುವಂತ ಪೋಷಣೆ, ನ್ಯೂಟ್ರಿಷನ್ ಮತ್ತೆ ಆಕ್ಸಿಜನ್ ಬ್ಲಡ್ ಇಂದ ಇನಫ್ ಅಮೌಂಟ್ ಅಲ್ಲಿ ಬ್ರೈನಿಗೆ ರೀಚ್ ಆಗುತ್ತೆ. So what I'm trying to say is, when our blood circulation is not going well, the nutrition and the oxygen that our brain cells require to function well, that does not reach it. And that is when our mental ability also gets affected, when our physical well-being is not. So, strengthening our mental resilience. ನಾವು ಮಾನಸಿಕ ಸ್ಥಿತಿ ಇದೆಯಲ್ಲ, ಅದರದ್ದು ಸ್ಥಾಪಕ ತತ್ವ, ಸೊ ಅದರದ್ದು ಅದನ್ನ ನಾವು ಬಲಿಪಡಿಸ್ಬೇಕಾಗುತ್ತೆ. ಬಲಪಡಿಸಬೇಕಾಗುತ್ತೆ, ಸ್ಟ್ರೆಂಥನ್ ಮಾಡ್ಬೇಕಾಗುತ್ತೆ. ಅದೇನಿಕಂದ್ರೆ
ನಮ್ಮ ಮೆಂಟಲ್ ರೆಸಿಲಿಯನ್ಸ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ನಾವು ನಮ್ಮ ಚಾಲೆಂಜಸ್, ನಮ್ಮ ಫಿಯರ್ಸ್, ಇದೆಲ್ಲನ ನಾವು ಫೇಸ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಏನೋ ಕಂಡಿಡ್ದು ಮುಂದೆ ಬರೋದು ಕಷ್ಟ ಆಗುತ್ತೆ. So what I'm trying to say is, unless we strengthen our mental resilience, it becomes difficult for us to deal with the challenges and fears of life. So let's talk about the first one. So how to groom our approach towards game of life. ನಮ್ಮ ಮೈಂಡ್ಸೆಟ್ ಇದೆಯಲ್ಲ, ಅದನ್ನ ಯಾವ ರೀತಿಯಲ್ಲಿ ನಾವು ಪೋಷಿಸಬೇಕು ಅಂತ. ಫಸ್ಟ್ ನಾವು ನಮ್ಮ ಥಾಟ್ ಪ್ರೋಸೆಸ್ ಮೇಲೆ ಗಮನ ಕೊಡಬೇಕು. We have to place effort on a thought process, because ನಮ್ಮ behavior, ನಮ್ಮ decisions in life, our behaviors, our decisions in life, they are impacted by a thought process. Nam thinking, nam reasoning, idrinda nam behavior impact agutte. So nam thought process sari agatanaka nam behavior sari hogala. So thought process andre nam perspective of life yav ರೀತಿಯಲ್ಲಿ ಇದೆ. ಈಗ ಕೊರೋನಾ ಕೋವಿಡ್ ಸಿಚುವೇಶನ್ ಉಂಟು, ಸುಮಾರು ಚಾಲೆಂಜಸ್ ಇದೆ, ಸುಮಾರು ನೆಗೆಟಿವ್ ಫ್ಯಾಕ್ಟರ್ಸ್ ಇದೆ. ಬಟ್ ಆ ನೆಗೆಟಿವ್ ಫ್ಯಾಕ್ಟರ್ಸ್ ಅಲ್ಲೂ ಕೆಲವೊಂದು ಪಾಸಿಟಿವ್ ಫ್ಯಾಕ್ಟರ್ಸ್ ಇದೆ. ಸೊ ನಾವು ಬರೀ ಆ ನೆಗೆಟಿವ್ ಫ್ಯಾಕ್ಟರ್ಸ್ ಮೇಲೆ ತುಂಬಾ ಫೋಕಸ್ ಮಾಡ್ತೀವ, ಇಲ್ಲ ಆ ನೆಗೆಟಿವ್ ಫ್ಯಾಕ್ಟರ್ಸ್ ಇದೆ ಅನ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರಲ್ಲಿರುವಂತ ಪಾಸಿಟಿವ್ ಫ್ಯಾಕ್ಟರ್ಸ್ ಮೇಲೆ ನಮ್ ಮೈಂಡ್ ನ ಫೋಕಸ್ ಮಾಡಿ ಅದ್ರಿಂದ ಏನ್ ಮಾಡಕ್ಕಾಗುತ್ತೆ, ಅದಷ್ಟ್ರಿಂದಾನೇ ಎಷ್ಟು ಮುಂದೆ ಹೋಗ್ಬೋದು ನಾವು, ಆತರ ಯೋಚನೆ ಮಾಡ್ತಾ ಇದ್ದೀವೋ ಇಲ್ವೋ. ಸೊ that is the thought process, because num thoughts impact our feelings impact our behavior. So num behavior na nav change ಮಾಡ್ಬೇಕಂದ್ರೆ num feeling change ಆಗ್ಬೇಕು. ನಮ್ ಸ್ಯಾಡ್ ಫೀಲಿಂಗ್ ಇದ್ದಾಗ ನಮ್ ಬಿಹೇವಿಯರ್ ಪಾಸಿಟಿವ್ ಆಗಕ್ಕೆ ತುಂಬಾ ಕಷ್ಟ. ಸೊ ವೆನ್ ವಿ ಆರ್ ಫೀಲಿಂಗ್ ಸ್ಯಾಡ್, ಟು ಬಿಹೇವ್ ಪಾಸಿಟಿವ್ಲಿ ಇಸ್ ವೆರಿ ಡಿಫಿಕಲ್ಟ್. ವಿ ಹ್ಯಾವ್ ಟು ಪ್ರಿಟೆಂಡ್. ಸೊ in order to make our feelings happy, our thought process should be in the right direction. So num feelings na ನಾವು ಪಾಸಿಟಿವ್ ಮಾಡ್ಕೋಬೇಕಂದ್ರೆ, ಖುಷಿ ಪಡ್ಬೇಕಂದ್ರೆ ನಮ್ ಫೀಲಿಂಗ್ಸ್ ಅಲ್ಲಿ ನಮ್ ಮೈಂಡ್ ಸೆಟ್ ಇದೆಲ್ಲ, ನಮ್ ಥಾಟ್ಸ್, ಅದನ್ನ ನಾವು ಚೇಂಜ್ ಮಾಡ್ಬೇಕಾಗುತ್ತೆ. ನಮ್ ಥಾಟ್ಸ್ ಸರಿಗಿದ್ರೆ ನಮ್ ಫೀಲಿಂಗ್ಸ್ ಪಾಸಿಟಿವ್ ಇರುತ್ತೆ. ನಮ್ ಫೀಲಿಂಗ್ಸ್ ಪಾಸಿಟಿವ್ ಇದ್ರೆ ನಮ್ ಬಿಹೇವಿಯರ್ ಅದು ಸಹ ಪಾಸಿಟಿವ್ ಆಗುತ್ತೆ. ಸೊ ಹಾಗಾಗಿ ನಮ್ ಪರ್ಸ್ಪೆಕ್ಟಿವ್, ನಮ್ ಅಪ್ರೋಚ್ ಟು ಲೈಫ್ ವಿಲ್ ಬಿ ಪಾಸಿಟಿವ್. ಪಾಸಿಟಿವ್ ಮೇಲೆ ಫೋಕಸ್ ಮಾಡ್ಬೇಕಂದ್ರೆ ನೆಗೆಟಿವ್ ಎಲ್ಲ ಮಾಯವಾಗುತ್ತೆ ಅಂತ ಹೇಳ್ತಿಲ್ಲ ನಾನು. ಲೈಫಲ್ಲಿ ನೆಗೆಟಿವ್ಸ್ ಇದ್ದೇ ಇರುತ್ತೆ. ಕೆಲವೊಂದ್ಸರಿ ಜಾಸ್ತಿ ಇರುತ್ತೆ, ಕೆಲವೊಂದ್ಸರಿ ಕಮ್ಮಿ ಇರುತ್ತೆ. There will always be negatives in life, sometimes more, sometimes less. But ನಮ್ಮ ಹತ್ರ ಚಾಯ್ಸ್ ಉಂಟು. ನಾವು ಸುಮಾರು ನೆಗೆಟಿವ್ ಇದೆಯಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ತೀವೋ, ಇಲ್ಲ ಕೆಲವೊಂದು ಪಾಸಿಟಿವ್ಸ್ ಇದೆಯಲ್ಲ ಅದ್ರ ಮೇಲೆ ಫೋಕಸ್ ಮಾಡಿ ನಮ್ ಎನರ್ಜಿ ಎಲ್ಲ ಅದ್ರಲ್ಲಿ ಹಾಕಿ ಅದ್ರಿಂದ ನಾವು ಎಷ್ಟು ಮುಂದೆ ಹೋಗಕ್ಕಾಗುತ್ತೆ ಅಷ್ಟು ಆತರ ನೋಡ್ತಾ ಇದೀವ ಅಂತ. So we have the ability to decide. The decision is ours. Whether we focus on negative aspects or whether we focus on positive aspects. Right? So ಬುಧವಾರ ಬರ್ತೀಯ? ಬರಲ್ವಾ? ಕೆಲ್ಸಕ್ಕೆ ಬರಲ್ಲ. ಗುರುವಾರ Sorry, shall I continue? Okay. But we also need to remember that ನಮ್ಮ thought processes are impacted by our values. ನಮ್ಮ values ಏನಿದೆಯೋ ಅದ್ರ ತಕ್ಕಂತೆನೆ ನಮ್ಮ thoughts process ಸಹ. ಸರಿನಾ? So it's important for us to be aware of our values.
ನಾವ್ ಯಾವ್ದನ್ನ ಅಪ್ರಿಶಿಯೇಟ್ ಮಾಡ್ತೀವಿ, ಯಾವ್ದನ್ನ ಅಪ್ರಿಶಿಯೇಟ್ ಮಾಡಲ್ಲ. ನಮ್ಮಲ್ಲಿ ಸೆನ್ಸ್ ಆಫ್ ಇಂಟಗ್ರಿಟಿ ಅಂದ್ರೆ ಬೇರೆಯವರು ನಮ್ಮನ್ನ ನೋಡ್ತಾ ಇದ್ದಾರೋ ಇಲ್ವೋ, ವಾಚ್ ಮಾಡ್ತಾ ಇದ್ದಾರೋ ಇಲ್ವೋ, irrespective of whether someone is watching us or not, we will still do the right thing, for example. So that is the kind of values I'm talking about. So our values are nama ಮೌಲ್ಯಗಳು, values ಅಂದ್ರೆ. So ನಮ್ಮ ಮೌಲ್ಯಗಳು ನಮ್ಮ ಚಿಂತನಾ ಪ್ರಕ್ರಿಯೆ, the thought process, ಅದನ್ನ ಇಂಪ್ಯಾಕ್ಟ್ ಮಾಡುತ್ತೆ, ಸರಿನಾ? ಸೊ ನಮ್ ಥಾಟ್ ಪ್ರಾಸೆಸ್ ನಮ್ ಬಿಹೇವಿಯರ್ ನ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಬಿಹೇವಿಯರ್ ಸರಿ ಮಾಡ್ಬೇಕಂದ್ರೆ ನಾವು ನಮ್ ಥಾಟ್ ಪ್ರಾಸೆಸ್ ನ ಸರಿ ಮಾಡ್ಬೇಕು. ಅಂಡ್ ನಮ್ ಥಾಟ್ ಪ್ರಾಸೆಸ್ ಸರಿ ಆಗ್ಬೇಕಂದ್ರೆ ನಮ್ ಮೌಲ್ಯಗಳು, ನಮ್ ವ್ಯಾಲ್ಯೂಸ್ ಅದು ಸ್ಟ್ರಾಂಗ್ ಆಗಿರ್ಬೇಕು, ಅದು ಸರಿಯಾಗಿರ್ಬೇಕು. ಅದಲ್ಲದೆ ನಮ್ಮ ನಂಬಿಕೆಗಳಿದೆಯಲ್ಲ, ಬಿಲೀವ್ಸ್ ಅಬೌಟ್ ಅವರ್ belief about something we kind of have a faith in. ಈಗ ದೇವ್ರ ಮೇಲೆ ಭಾರ ಹಾಕಿ ಅಂತಾರೆ. We talk about depending on God. Why? Because our belief is that God will take care of us. ದೇವ್ರು ನಮ್ಮನ್ನ ಕಾಪಾಡ್ತಾನೆ. So, for example, such beliefs impact our values, and those values impact our thought process, and our thought processes then impact our behavior. So ಹೀಗೆ ಅನ್ಕೊಂಡು ನಾವು ನಮ್ಮ ಪರ್ಸ್ಪೆಕ್ಟಿವ್ ನ ಲೈಫ್ ಪ್ರತಿ ಸಜ್ಜುಗೊಳಿಸಬೇಕಾಗುತ್ತೆ, ಗ್ರೂಮ್ ಮಾಡ್ಕೋಬೇಕಾಗುತ್ತೆ. ಓಕೆ, I'll move to the next slide. ಎರಡನೇದು ಏನಂದ್ರೆ ಮೆಂಟಲ್ ವೆಲ್ಬೀಯಿಂಗ್ ನ ಸಜ್ಜಿಸ್ಕೊಳ್ಳೋದು, nurturing a mental well-being. Okay, that's also very, very important. ಅದನ್ನ ಹೆಂಗ್ ಮಾಡೋದು? First of all, self awareness ಇರ್ಬೇಕು. ಸ್ವಯಂ ಅರಿವು ಅಂತಾರಲ್ಲ ಅದು. So self awareness about ನಾವ್ ಯಾರು, who are we, who am I, what do I want in life, what is my goal in life, sarina? Am I a good person, good human being? ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತಾ, ನನ್ನಿಂದ ಇನ್ನೊಬ್ರಿಗೆ ಸಹಾಯ ಆಗುತ್ತಾ? ಮತ್ತೆ ಇಮೋಷನಲ್ ಇಂಟೆಲಿಜೆನ್ಸ್, ತನ್ನನ್ನ ಇಮೋಷನ್ಸ್ ಅರ್ಥ ಮಾಡ್ಕೊಂಡು ಅದು ಕೂಡ ಇನ್ನೊಬ್ರು ಇಮೋಷನ್ಸ್ನು ಅರ್ಥ ಮಾಡ್ಕೊಳ್ಳೋದು. ಅಂಡ್ ಈ ಇನ್ನೊಬ್ರು ಇಮೋಷನ್ಸ್ ಅರ್ಥ ಮಾಡ್ಕೊಂಡು ನಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ನನ್ ಕೋಪ ಬಂದ್ಬಿಟ್ಟು ಕೋಪ ಇದೆ ಅನ್ಕೊಂಡು ಇನ್ನೊಬ್ರಿಗೆ ಬೈಯೋದು, ದಟ್ಸ್ ನಾಟ್ ರೈಟ್. ಬಟ್ ಇಫ್ ಇಮೋಷನಲಿ ಇಂಟೆಲಿಜೆಂಟ್, ನಮ್ಗೆ ಕೋಪ ಬಂದಾಗ, ಬೇಜಾರ್ ಬಂದಾಗ ಖಂಡಿತ ನಾವು ಅದನ್ನ ಇನ್ನೊಬ್ರ ಮೇಲೆ ತೆಗಿಯಲ್ಲ. ಏನಕ್ಕಂದ್ರೆ ನಮ್ಗೆ ಬೇಸರ ಆಗ್ತಾ ಇರುವಂಗೆ ಇನ್ನೊಬ್ರಿಗೂ ಬೇಸರ ಆಗ್ಬೋದು. ಆ ಭಾವನೆ ನಮ್ಮಲ್ಲಿ ಜಾಸ್ತಿ ಇರುತ್ತೆ ಇಮೋಷನಲಿ ಇಂಟೆಲಿಜೆಂಟ್ ಇದ್ದಾಗ. ಸೊ ಇಮೋಷನಲ್ ಇಂಟೆಲಿಜೆನ್ಸ್ ಇದ್ದಾಗ ಎಂಪತಿ ಹೆಚ್ಚುವಾಗಿರುತ್ತೆ. ಆ ಎಂಪತಿ ಹೆಚ್ಚುವಾಗಿದ್ದಾಗ ನಮ್ ರಿಲೇಶನ್ಶಿಪ್ಸ್ ವಿತ್ ಪೀಪಲ್ ಹೂ ವಿ ಲಿವ್, ವಿತ್ ಪೀಪಲ್ ಹೂ ಆರ್ ಇಂಪಾರ್ಟೆಂಟ್ ಟು ಅಸ್, ಅದು ಸ್ಟ್ರಾಂಗ್ ಆಗಿರುತ್ತೆ. So ನಮ್ಮ mental well-being, those relationships are also very important. So ಅದರ ಪ್ರತಿ self awareness ಇರಬೇಕು. ಮತ್ತೆ ಕಮ್ಯುನಿಕೇಶನ್. ಸೊ ನಮ್ ಕಮ್ಯುನಿಕೇಶನ್ ಇಫೆಕ್ಟಿವ್ ಆಗಿದೆಯಾ? ಇಸ್ ಅ ಕಮ್ಯುನಿಕೇಶನ್ ಇಫೆಕ್ಟಿವ್? ನಾವೇನಾರ ಒಂದು ವಿಷಯ ಹೇಳಿದಾಗ ಇನ್ನೊಬ್ರು ಅರ್ಥ ಆಗುವ ಲೆವೆಲಿಗೆ ನಾವ್ ಮಾತಾಡ್ತಾ ಇದೀವ, ಇಲ್ಲ ನಮ್ಗೆ ಹೆಂಗ್ ಸರಿ ಅನ್ಸುತ್ತೆ ಹಂಗ್ ಮಾತಾಡ್ತಾ ಇದೀವ? ನಾವ್ ಕೊಡ್ತಿರೋ ಇನ್ಫಾರ್ಮೇಶನ್ ಅವ್ರ ಹತ್ರ ತಲುಪ್ತಾ ಇದೆಯಾ ಆ ವಿಷಯ? ಸರಿನಾ? ಮತ್ತೆ ವೆನ್ ಅದರ್ಸ್ ಟಾಕ್ ಟು ಅಸ್, ಇನ್ನೊಬ್ರು ನಮ್ ಜೊತೆ ಮಾತಾಡ್ಬೇಕಾದ್ರೆ ನಾವು ಅದನ್ನ ಕಿವಿ ಕೊಟ್ಟು ನೆಟ್ಟಿಗೆ ಕೇಳ್ಕೊತಾ ಇದೀವ, ಅರ್ಥ ಮಾಡ್ಕೊತಾ ಇದೀವ ಅವರನ್ನ?
ಇಲ್ಲ ಅವ್ರು ಮಾತಾಡೋಕ್ಕಿಂತ ಮುಂಚಿತವಾಗಿನೇ ನಾವು ಅವ್ರನ್ನ ಜಡ್ಜ್ ಮಾಡೋದು. ಈಗ ಇವ್ರ ಇದನ್ನೇ ಹೇಳೋದು, ನನ್ಗೆ ಗೊತ್ತಿದೆ ಅವ್ರು ಏನ್ ಹೇಳ್ತಾರೆ, ಆ ಒಂದು ಬಿಹೇವಿಯರ್. ಸೊ ಇದರಿಂದ ಕಮ್ಯುನಿಕೇಶನ್ ಇಫೆಕ್ಟಿವ್ ಆಗಲ್ಲ. ಕಮ್ಯುನಿಕೇಶನ್ ಇಫೆಕ್ಟಿವ್ ಆಗಲ್ಲ ಅಂದ್ರೆ ರಿಲೇಶನ್ಶಿಪ್ಸ್ ಸ್ಟ್ರಾಂಗ್ ಆಗಲ್ಲ. ಸೊ ಹ್ಯಾವಿಂಗ್ ಅ ಸೆಲ್ಫ್ ಅವೇರ್ನೆಸ್ ಆಫ್ ದೀಸ್ ಥಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮಾನಸಿಕ ಯೋಗಕ್ಷೇಮ ಒಂದು ಚೆನ್ನಾಗಿ ಡೆವಲಪ್ ಆಗ್ಬೇಕಂದ್ರೆ, ಅದಕ್ಕೆ ಒಳ್ಳೆ ಪೋಷಣೆ ಆಗ್ಬೇಕಂದ್ರೆ ಆ ಸೆಲ್ಫ್ ಅವೇರ್ನೆಸ್ ತುಂಬಾ ಮುಖ್ಯ ಇದೆ. ಇನ್ನೊಂದೇನಂದ್ರೆ ಸಂತುಷ್ಟತೆ, ಸಂತೋಷ, ಸಾರಿ, ಹ್ಯಾಪಿನೆಸ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಹ್ಯಾಪಿ. ನಾವ್ ಎಷ್ಟೇ ಕಷ್ಟದಲ್ಲಿದ್ರು ವಿ ಕ್ಯಾನ್ ಬಿ ಹ್ಯಾಪಿ, ಬಟ್ that depends on ನಾವು ಯಾವ ಕಡೆ ನಮ್ ಗಮನ ಕೊಡ್ತಾ ಇದೀವಿ. ನಮ್ ಚಾಲೆಂಜಸ್, ಪ್ರಾಬ್ಲಮ್ಸ್ ಮೇಲೆ ಗಮನ ಕೊಡ್ತಾ ಇದೀವ, ಇಲ್ಲ ನಮ್ಗೆ ಕೆಲವೊಂದು ದೇವ್ರ ದಯೆಯಿಂದ ಏನೋ ಒಂದ್ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅದ್ರ ಮೇಲೆ ಗಮನ ಕೊಡ್ತಾ ಇದೀವಿ. ಅಂಡ್ ಇನ್ನ ಇಂಪಾರ್ಟೆಂಟ್ ಏನಂದ್ರೆ ನಮ್ಮನ್ನ ಹ್ಯಾಪಿನೆಸ್ ಏನ್ ಕೊಡುತ್ತೆ, ವಾಟ್ ಗಿವ್ಸ್ ಅಸ್ ಹ್ಯಾಪಿನೆಸ್, ಅದು ನಮ್ಮ ಮೈಂಡ್ ಅಲ್ಲಿ ನಾವು ಕ್ಲಿಯರ್ ಆಗಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಅಥ್ಲೀಟ್ಸ್ ಗೆ ಮೆಡಲ್ ಸಿಕ್ಕಿದ್ರೇನೆ ಹ್ಯಾಪಿನೆಸ್, ಅದಿರ್ಬೇಕಾ? ಇಲ್ಲ, ಮೆಡಲ್ ಸಿಕ್ತೋ ಇಲ್ವೋ, ನಾನು ನಂದು 100% ಎಫರ್ಟ್ ಕೊಟ್ಟೆ, ಅದರಿಂದ ಖುಷಿ ಸಿಗೋದು. ಸೊ ಲೈಫ್ ಅಲ್ಲೂ ಹಂಗೆ, ನಮ್ ಜಾಬ್ಸ್ ಅಲ್ಲಿ, ನಮ್ ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ಬೇಕಾದ್ರೆ, ನಮ್ ರಿಲೇಶನ್ಶಿಪ್ಸ್ ಅಲ್ಲಿ, ಒಂದ್ ಸಂಸಾರ ನಡೆಸ್ಬೇಕಾದ್ರೆ ನಮ್ದು ಬೆಸ್ಟ್ ಎಫರ್ಟ್ ಹಾಕ್ತಿವಾಗ ಅದರಿಂದ ನಾವು ಸಂತೋಷ ಪಡ್ಬೇಕು. ನಾವು ಔಟ್ಕಮ್ ನ ನೋಡ್ತಾ ಹೋಗ್ತೀವಿ ಅಂದ್ರೆ ದ ಔಟ್ಕಮ್ ವಿಲ್ ನೆವರ್ ಗಿವ್ ಅಸ್ ಹ್ಯಾಪಿನೆಸ್. ಏನಕ್ಕಂದ್ರೆ ಇವತ್ತಿಂದ ಔಟ್ಕಮ್ ನಾಳೆಗೆ ಅದು ಹ್ಯಾಪಿನೆಸ್ ಕೊಡಲ್ಲ. ಇವತ್ತು ಹ್ಯಾಪಿನೆಸ್ ಕೊಟ್ಟು ಸಂತೋಷ ಕೊಟ್ಟು ನಾಳೆ ಕೊಡದೆ ಕೊಡ್ತದೆ. ದಟ್ ಕೀಪ್ಸ್ ಚೇಂಜಿಂಗ್. ಸೊ ದಟ್ ಟು ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಮೆಂಟಲ್ ವೆಲ್ ಬೀಯಿಂಗ್. ಮತ್ತೆ ಎಕ್ಸ್ಪೀರಿಯನ್ಸಿಂಗ್ ಅ ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್. ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ ಟ್ರೈ ಮಾಡಿದೆ ಗೂಗಲ್ ಅಲ್ಲಿ. ಆ ಟ್ರಾನ್ಸ್ಲೇಷನ್ ಅಲ್ಲಿ ನೆರವೇರಿಕೆಯ ಪ್ರಜ್ಞೆ ಅಂತ ಬಂತು. ಐ ಡೋಂಟ್ ನೋ ಇಫ್ ದಟ್ಸ್ ದ ರೈಟ್ ವರ್ಡ್ ಇನ್ ಕನ್ನಡ. ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್. ಫುಲ್ಫಿಲಿಂಗ್ ಲೈಫ್ ಅಂದ್ರೆ ನಮ್ಗೆ ಇನ್ನೊಂಚೂರು ಇದ್ದಿರ್ತಿದ್ರೆ, ಇನ್ನೊಂಚೂರು ಅದಿರ್ತಿದ್ರೆ, ಆ ತರ ಆಸೆ ಇಲ್ಲದೆ ಇರುವ ಸಿಚುವೇಶನ್. ಸೊ ಈ ಆಸೆ ವರ್ಡ್ ಇದೆಯಲ್ಲ, ಆ ಆಸೆ ನಮ್ಮ ನೀಡ್ ಇಲ್ದೆ ಇರ್ಬೋದು, ನಮ್ಮ ಅಗತ್ಯ ಇಲ್ದೆ ಇರ್ಬೋದು. ಸೊ ನಾವು ಆಸೆಗಳು ಮತ್ತೆ ಅಗತ್ಯಗಳು ಅದ್ರ ಬಗ್ಗೆ ಕ್ಲಿಯರ್ ಆಗಿ ನಮ್ಮ ಮೈಂಡ್ ಅಲ್ಲಿ ನಾವು ಇರ್ಬೇಕು. ಅಗತ್ಯಗಳ ಬಗ್ಗೆ ನಾವು ಫೋಕಸ್ ಮಾಡಿದ್ರೆ ಅಗತ್ಯ ಪ್ರತಿ ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್ ಹೈ ಇರುತ್ತೆ. ಏನಕ್ಕಂದ್ರೆ ಆಸೆಗಳಿಗೆ ಕೊನೆ ಇಲ್ಲ, ಆಸೆಗಳು ಹೆಚ್ಚುತ್ತಾ ಹೋಗ್ಬೋದು, ಸರಿನಾ? ಸೊ ಹ್ಯಾವಿಂಗ್ ದಟ್ ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್ is very important. In a sports setting, medals ಆಸೆ, ನನ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋದು, ನಾನು ಏನೇನ್ ಕಲ್ತಿದ್ದೀನೋ, ಎಷ್ಟು ಸಪೋರ್ಟ್ಸ್ ಇತ್ತು, ಅದರದೆಲ್ಲ ಯೂಸ್ ಮಾಡಿ ನಾನು ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋದು, ಅದು ಅಗತ್ಯ. So this is how athletes also achieve sense of fulfillment, and I think ನಮ್ಮ ಲೈಫಲ್ಲೂ ಹಂಗೇನೆ. ಮತ್ತೆ ಗ್ರಾಟಿಟ್ಯೂಡ್, ಕೃತಜ್ಞತೆ. ನಮ್ಮಲ್ಲಿ ಎಷ್ಟು ಜಾಸ್ತಿ ಕೃತಜ್ಞತೆ ಇರುತ್ತೋ ಅಷ್ಟೇ ಒಳ್ಳೆ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ನಮ್ಮ ಮಾನಸಿಕ ಯೋಗಕ್ಷೇಮ, ಆ ಮೆಂಟಲ್ ವೆಲ್ ಬೀಯಿಂಗ್. ಸೊ ಕೃತಜ್ಞತೆ ಒಂದು ದೊಡ್ಡದಾಗುತ್ತಲ್ಲ ನಮ್ಮ ಲೈಫಲ್ಲಿ, ಒಳ್ಳೇದು ದೊಡ್ಡದಾಗಿ ನಡೆಯುತ್ತಲ್ಲ, ಅದ್ರ ಪ್ರತಿನೇ ಇರ್ಬೇಕಂತ ಏನಿಲ್ಲ. ಡೈಲಿ ಥಿಂಗ್ಸ್, ವೆರಿ ಸ್ಮಾಲ್ ಥಿಂಗ್ಸ್ ಇನ್ ಲೈಫ್, ಅದ್ರ ಪ್ರತಿ ನಮ್ಗೆ ಎಷ್ಟು ಕೃತಜ್ಞತೆ ಇರುತ್ತೋ ಅಷ್ಟೇ ಮೆಂಟಲಿ ವಿ ಫೀಲ್ ವೆಲ್.
because we are happy people. We feel pleasant because our focus is on what we are receiving and not what we gave. Nam focus ನಾವು ಏನ್ ನಮ್ಗೆ ಏನ್ ಸಿಕ್ತು ಅದ್ರ ಮೇಲೆ ಇರುತ್ತೆ. ಗ್ರಾಟಿಟ್ಯೂಡ್, ಕೃತಜ್ಞತೆ ಅಂತ ಭಾವನೆ ಇದ್ದಾಗ ನಮ್ದ್ರಲ್ಲಿ ಆ ಭಾವನೆ ಜಾಸ್ತಿ ಇದ್ದಾಗ ನಾವ್ ಎಷ್ಟು ಮಾಡ್ತಾ ಇದೀವಿ, ನಾವ್ ಎಷ್ಟು ಕೊಡ್ತಾ ಇದೀವಿ ಅದ್ರ ಪ್ರತಿ ಅಷ್ಟಿರಲ್ಲ. So that's also very important for our mental well-being. ಮತ್ತೆ acceptance, ಸ್ವೀಕರಿಸೋದು any situation. ಈಗ ಕೋವಿಡ್ ಸಿಚುವೇಶನ್ ಇನ್ನ ಇಷ್ಟು ಬೇಗ ಅದು ಹೋಗಲ್ಲ, ಇನ್ನ ಸುಮಾರು ವರ್ಷ ಅದಿರುತ್ತೆ. ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡು ಇದ್ ಹಿಂಗ್ ಮಾಡ್ಬೇಕಂತೆ ಹಂಗ್ ಮಾಡ್ಬೇಕಂತೆ, ಇದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ, ಇದರಿಂದ ಎಷ್ಟು ಆಪತ್ತಿ ಆಗ್ತಾ ಇದೆ, ಅದ್ರ ಬಗ್ಗೆನೇ ನಾವು ಫೋಕಸ್. ಅದು ನಿಜ, ಆಪತ್ತಿ ಎಲ್ಲ ಆಗ್ತಾ ಇದೆ, ಆಗ್ತಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಟು ಆಕ್ಸೆಪ್ಟ್ ಇಟ್ ದಟ್ ಪರಿಸ್ಥಿತಿ ಹಂಗಿದೆ, ಈಗ ಏನಾರ ಮಾಡಕ್ ಆಗಿದ್ರೆ ಇಷ್ಟೊತ್ತಿಗೆ ಆಗಿರೋದು. ನಮ್ ಕಂಟ್ರೋಲಬಿಲಿಟಿ ಕೋವಿಡ್ ಮೇಲೆ ತುಂಬಾ ಜಾಸ್ತಿ ಇಲ್ಲ, ತುಂಬಾ ಅನ್ಕಂಟ್ರೋಲಬಲ್ ಅದು. ಸೊ ಅದನ್ನ ಸ್ವೀಕರಿಸಿದ್ರೆ ಅಷ್ಟು ನಮ್ಗೆ ಬೇಜಾರಾಗಲ್ಲ ಮನಸ್ಸಿಗೆ. ಬಿಕಾಸ್ ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವುದೇ ಪರಿಸ್ಥಿತಿ ಬಗ್ಗೆ. ಮತ್ತೆ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ಲೈಫ್, ಜೀವನದ ಕಡೆ ನಮ್ ದೃಷ್ಟಿಕೋನ. ನಾವು ಹೆಂಗೆ ನಮ್ ಏಜ್ ಗ್ರೋ ಆಗುತ್ತೆ, ವಿಸ್ಡಮ್ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಆಸ್ ವಿ ಗ್ರೋ our wisdom also develops. But because wisdom develops doesn't mean that our perspective towards life is positive. Wisdom ಇದೆ ಅನ್ಕೊಂಡು ನಮ್ ಪರ್ಸ್ಪೆಕ್ಟಿವ್ ಲೈಫ್ ಅಲ್ಲಿ ಪಾಸಿಟಿವ್ ಇರುತ್ತಂತ ಗ್ಯಾರಂಟಿ ಇಲ್ಲ. ನಾವು ಕಾನ್ಶಿಯಸ್ಲಿ ನಮ್ ಪರ್ಸ್ಪೆಕ್ಟಿವ್ ನ ಪಾಸಿಟಿವ್ ಇಡ್ಬೇಕಾಗುತ್ತೆ. ಇಟ್ ಹ್ಯಾಸ್ ಟು ಬಿ ಅ ಕಾನ್ಶಿಯಸ್ ಎಫರ್ಟ್. ಆಗಾಗ್ಲೇ ನಮ್ ಜೀವನದ ಕಡೆ ಇರುವ ದೃಷ್ಟಿಕೋನ ಒಂದು ಪ್ರೋಗ್ರೆಸಿವ್ ಇರುತ್ತೆ. ಸೊ ಆಲ್ ಆಫ್ ದಿಸ್, self-awareness, happiness, a sense of fulfillment, gratitude, acceptance, our perspective towards life, all of these are very important to nurture our mental well-being. ಇದೆಲ್ಲದಿಂದನೂ ನಮ್ಮ ಮೆಂಟಲ್ ವೆಲ್-ಬೀಯಿಂಗ್ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್ ಹೋಗ್ತೀನಿ. ಮೂರನೇದು, nurturing our physical well-being. ಸೊ ನಮ್ಮ ದೈಹಿಕ ಯೋಗಕ್ಷೇಮ ಇದೆಯಲ್ಲ, ಅದನ್ನ ಪೋಷಿಸುವುದು. That is also very important for us to play the best game of our life. Our rest and recovery, ವಿಶ್ರಾಂತಿ, ಚೇತರಿಕೆ, ಅದೆಲ್ಲ ಸರಿಗಿದೆಯಾ ಅಂತ ನಾವು ಅದ್ರ ಮೇಲೇನು ಗಮನ ಕೊಡ್ಬೇಕಾಗುತ್ತೆ. ಅಂಡ್ ಆನ್ ಎ ಡೈಲಿ ಬೇಸಿಸ್ ನಾವು ಅದ್ರ ಮೇಲೆ ಗಮನ ಕೊಡ್ಬೇಕಾಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನಾವು ವಿಶ್ರಾಂತಿ, ಎಷ್ಟು ಸಾಧ್ಯನೋ ಅಷ್ಟು ನಾವು ಚೇತರಿಸ್ಕೋಬೇಕು. ಮತ್ತೆ ನಮ್ ನ್ಯೂಟ್ರಿಷನ್, ಪೌಷ್ಟಿಕಾಂಶ, ಸೊ ಅದ್ರ ಬಗ್ಗೆನೂ ನಾವು ಗಮನ ಕೊಡ್ಬೇಕಾಗುತ್ತೆ. ನಾನು ಈ ಪಿಜ್ಜಾ, ಪಾಸ್ತಾ, ಚುರುಮುರಿ, ಪಾನಿಪುರಿ ಅದೆಲ್ಲ ತಿನ್ಬಾರ್ದು ಅಂತ ಹೇಳ್ತೀನಿ. I'm not saying that you should not eat pizza and all of that stuff. You can consume that, but balance ಮಾಡಬೇಕಾಗುತ್ತೆ ನಮ್ಮ nutrition, because our nutrition is also important for our physical well-being. ಮತ್ತೆ ನಮ್ಮ ಫಿಟ್ನೆಸ್, ನಾನಿಲ್ಲಿ ತುಂಬಾ ಮಸ್ಕ್ಯುಲರ್ ಇರ್ಬೇಕು, ದಿನ ಜಿಮ್ ಹೋಗ್ಬೇಕು ಆತರ ಹೇಳ್ತಿಲ್ಲ. ನಮ್ ದೈಹಿಕ ಶಕ್ತಿ ಇದೆಯಲ್ಲ, ಆ ಸ್ಟ್ರೆಂತ್, ಸೊ ನಮ್ಗೆ ದಿನನಿತ್ಯ ಕೆಲಸ ಮಾಡುವಷ್ಟು ಶಕ್ತಿ ನಮ್ಮಲ್ಲಿ ಇರ್ಬೇಕು. ಅಂಡ್ ಹಾಗಿದ್ದಾಗ it helps our physical well-being. It also makes us feel confident about our game in life, you know, how we want to play the game of life. Then nam biological systems ideyala, nam heart,
ನಮ್ ಕಿಡ್ನೀಸ್, ನಮ್ ರೆಸ್ಪಿರೇಟರಿ ಸಿಸ್ಟಮ್, ನಮ್ದು ಸರ್ಕ್ಯುಲೇಟರಿ ಸಿಸ್ಟಮ್, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್. ಸೊ ಇದ್ರ ಬಗ್ಗೆ ಎಲ್ಲಾನು, ಇದ್ರದ್ದು ಹೆಲ್ತ್ ಬಗ್ಗೆ ಎಲ್ಲಾನು ನಾವು ಇದರದ ಆರೋಗ್ಯ ಬಗ್ಗೆನು ನಾವು ವ್ಯವಸ್ಥೆ ಮಾಡ್ಬೇಕಾಗುತ್ತೆ. We have to make sure that we are fine. Sarina? So when all of this happens, our physical well-being is better. If we have enough rest and recovery, if our nutrition is good, if our fitness levels are decent, and if our biological systems are working well. Altogether, idrinda nam physical well-being mundagutte. So, and this is also important for us to play the game of life. And konedagi, fourth point discuss madbekandre, na mental resilience ideyalla, ಮಾನಸಿಕ ಸ್ಥಿತಿ ಸ್ಥಾಪಕತ್ವವನ್ನು, that's the translation I got. So namdu mental resilience idella, mental strength, ಮಾನಸಿಕ ಶಕ್ತಿ, ಅದನ್ನು ನಾವು ಸ್ಟ್ರಾಂಗ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಸ್ಟ್ರಾಂಗ್ ಮಾಡೋದು ಹೇಗೆ? ನಮ್ಮ ಸೆಲ್ಫ್ ಕಾನ್ಸೆಪ್ಟ್, ನಮ್ಮ ಸ್ವಯಂ ಪರಿಕಲ್ಪನೆ, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ, ನಮ್ಮ ಸೆಲ್ಫ್ ವರ್ತ್ ಬಗ್ಗೆ, is our self concept, our self confidence, our self worth. ಇದು ಹೈ ಆಗಿರ್ಬೇಕು. ಸೆಲ್ಫ್ ಬಿಲೀಫ್ ಹೈ ಆಗಿರ್ಬೇಕು. ಬೇರೆಯವರು ನಮ್ಮನ್ನ ನಂಬ್ತಾರೋ ಇಲ್ವೋ, ಬೇರೆಯವ್ರಿಗೆ ನಮ್ಮ ಎಬಿಲಿಟೀಸ್ ಮೇಲೆ ನಂಬಿಕೆ ಇದೆಯೋ ಇಲ್ವೋ, ನಮಗೆ ನಮ್ಮ ಎಬಿಲಿಟೀಸ್ ಮೇಲೆ ನಂಬಿಕೆ ಇರಬೇಕು. Whether others trust in our abilities or not, we should have self-belief in our abilities, and that's very important. Then motivation, prerana. Internal motivation is very important. So anything we do, we need to do it for ourselves. We need to do it because we want to do it. Nav yene shrama padtevu, adana navu ಖುಷಿಯಾಗಿ ತನಗೋಸ್ಕರ ಮಾಡ್ಬೇಕು. A self motivation is very, very important. ಮತ್ತೆ ನಮ್ ಫೋಕಸ್ ಇದೆಯಲ್ಲ, ಗಮನ, ನಾವು the different activities we have in life, the different aspects of our life, which we need to focus on. So we have to be very clear about that, right? We could be distracted. Our attention could be divided. You mean Adu what? ಸಾಧ್ಯತೆ ಇದೆ. Nam focus divide ಆಗಕ್ಕೆ ಸಾಧ್ಯ ಇದೆ. On Saturday also. But ನಾವು 1 hour. Say 1 hour. ಬದರಿ ಮೈಕ್ ಅನ್ನು ಅನ್ಮ್ಯೂಟ್ ಮಾಡಿ. ಪಾರ್ಟಿಸಿಪೆಂಟ್ಸ್ ಮೈಕ್ ಬದರಿ ಅವರೇ, ನಿಮ್ಮ ಮೈಕ್ ಅನ್ನು ಮ್ಯೂಟ್ ಮಾಡಿ. ಬದರಿ. ಓಕೆ ಮೇಡಮ್, ಪ್ಲೀಸ್ ಕಂಟಿನ್ಯೂ. ನೋ, ಪರವಾಗಿಲ್ಲ. ಅದು ಫೋನಿಂದ ಲಾಗಿನ್ ಮಾಡಿದ್ರೆ ಯಾವಾಗ ಅನ್ಮ್ಯೂಟ್ ಆಗುತ್ತೆ ಹೇಳಕ್ ಕಷ್ಟ, ಹಾಗಾಗಿ ಹಂಗಾಗುತ್ತೆ. ನೋ ಪ್ರಾಬ್ಲಮ್. ಸೊ ಓಕೆ, ಫೋಕಸ್ ಬಗ್ಗೆ ಹೇಳ್ತಾ ಇದ್ದೆ. ನಾವು ಯಾವ್ದ್ರ ಮೇಲೆ ಗಮನ ಕೊಡ್ತೀವೋ ಅದ್ರ ಮೇಲೆ ಅದಷ್ಟು ಪ್ರಭಾವನೂ ಬೀಳುತ್ತೆ ಫಾರ್ ಎನಿ ಕೈಂಡ್ ಆಫ್ ವರ್ಕ್ ವಿ ಆರ್ ಡೂಯಿಂಗ್. ಬಟ್ ನಾವು ಡಿಸ್ಟ್ರಾಕ್ಷನ್ಸ್ ಬಗ್ಗೆ ಪ್ರತಿ ಫೋಕಸ್ ಮಾಡಿದ್ರೆ, ಇದು ನಮಗ್ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ, ಅದು ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ, ನಮ್ ಅಟೆನ್ಷನ್ ಡಿವೈಡ್ ಆಗೋಗುತ್ತೆ. ಸೊ ನಮ್ ಅಟೆನ್ಷನ್ ಡಿವೈಡ್ ಆದಾಗ ನಮ್ಗೆ ಅದ್ರದ್ದು 100% ಬೆನಿಫಿಟ್ ಸಿಗಲ್ಲ.
ಆ ಪ್ರಯಾಸ, that effort we are putting into. So ಹಾಗಾಗಿ ನಾವು with all the self-confidence we have, a one-minded focus itkondo, we should do our best to not give up. I'm not saying life are challenges barala when we are doing something. Sumar challenges barutte. Sumar challenges barak sadhya ಇದೆ. But ನಾವು ಆ challenges ಬಗ್ಗೆ ಅಷ್ಟು ಫೋಕಸ್ ಮಾಡದೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ, ನಮ್ಮಿಂದ ಎಷ್ಟು ಸಾಧ್ಯತೆ ಇದೆಯೋ ಅದ್ರ ಪ್ರತಿ ಗಮನ ಕೊಟ್ಟು ಮುಂದೆ ಹೋಗ್ತಾ ಇರ್ಬೇಕು. So that is also a sign of mental resilience. ಮತ್ತೆ ನಮ್ ಇಮೋಷನ್ಸ್ ನಾವ್ ಎಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ತೀವಿ, because we are a human being, ಎಲ್ಲಾ ತರ ಎಮೋಷನ್ಸ್ ಇರುತ್ತೆ ನಮ್ಗೆ, and we are an emotional person. That's why we are called a social animal. So ಈ ನೆಗೆಟಿವ್ಗಳನ್ನ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ನಾವು ಪಾಸಿಟಿವ್ ಆಗಿ, ಪಾಸಿಟಿವ್, ಸಾರಿ ಅವ್ರು ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ, ಅವ್ರು ಅನ್ಮ್ಯೂಟ್ ಮಾಡಿರೋದು. ಇಟ್ಸ್ ಓಕೆ. ಸೊ ನಾವ್ ಎಷ್ಟು ಮಟ್ಟಿಗೆ ಇಮೋಷನ್ಸ್ ನ ಮ್ಯಾನೇಜ್ ಮಾಡ್ಕೊಂಡು ನಮ್ ಇಮೋಷನ್ಸ್ ನ ಮುಂದೆ ಹೋಗ್ತೀವೋ ಅಷ್ಟು ನಮ್ಮನ್ನ ಬೆಟರ್. ಮತ್ತೆ ನಾವು ನಮ್ ಇಮೋಷನ್ಸ್ ನ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ when we are not feeling good, and we should accept the fact that when we don't do well, we don't feel good, but we can't allow ourselves to not feel good for a long period of time. So ನಮ್ಗೆ ಯಾವಾಗ ಬೇಜಾರಾಗುತ್ತೆ, ನಾವ್ ಬೇಕಾಗಿದ್ದು ಸಿಗದೆ ಇದ್ದಾಗ, ಬೇಕಾದಾಗಿದ್ದು ಸಿಗದೆ ಇದ್ದಾಗ ಬೇಜಾರಾಗುತ್ತೆ, ಅದು ಸಹಜ. ಇಟ್ಸ್ ವೆರಿ ವೆರಿ ನಾರ್ಮಲ್. ಆಲ್ರೈಟ್, ನಥಿಂಗ್ ಟು ವರಿ ಅಬೌಟ್ ಇಟ್. ಬಟ್ ಸುಮಾರು ಹೊತ್ತು ಬೇಜಾರಲ್ಲೇ ಇರೋದು, ಸುಮಾರು ದಿನಗಳು, ಸುಮಾರು ತಿಂಗಳುಗಳು ಆ ಬೇಜಾರಲ್ಲೇ ಇರೋದು, that might not be the best thing, and that shows that we are not mentally resilient. ನಮ್ಮ ಮೆಂಟಲ್ ರೆಸಿಲಿಯನ್ಸ್ ಅಲ್ಲಿ ಅದು ಒಂದು ವೀಕ್ನೆಸ್ ನ ತೋರಿಸುತ್ತೆ. ಅದನ್ನ ನಾವು ಸ್ವಲ್ಪ ಗಮನವಾಗಿ ನೋಡ್ಕೋಬೇಕು. ಸೊ ಈ ಸೆಲ್ಫ್ ಕಾನ್ಸೆಪ್ಟ್, ಮೋಟಿವೇಶನ್, ಫೋಕಸ್ ಮತ್ತೆ ಇಮೋಷನ್ಸ್ ಇದೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಯಾವ ಮೆಂಟಲ್ ಸ್ಕಿಲ್ಸ್ ನ ನಾವು ಯೂಸ್ ಮಾಡ್ಬೋದು ಅದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್, ನಮ್ ಗುರಿಗಳಿದೆಯಲ್ಲ, ವಾಟ್ ಇಸ್ ದಟ್ ವಿ ವಾಂಟ್ ಟು ಅಚೀವ್, ನಮ್ ಗೋಲ್ಸ್, ಅದು ನಮ್ಗೆ ಕ್ಲಿಯರ್ ಆಗಿರ್ಬೇಕು. ಮತ್ತೆ ನಮ್ ಗುರಿಗಳು ನಾವು ನಮ್ಮಿಂದ ಎಷ್ಟಾಗುತ್ತೆ, ನಮ್ ಸರ್ಕಮ್ಸ್ಟಾನ್ಸಸ್ ಹೇಗಿದೆ, ಅದ್ರ ತಕ್ಕಂತೆ ನಾವು ಆ ಗುರಿಗಳನ್ನ ಇಟ್ಕೋಬೇಕು. ರಿಯಲಿಸ್ಟಿಕ್ ಆಗಿ ಇಟ್ಕೋಬೇಕು. ಅದನ್ನ ಎಷ್ಟು ನಮಗೆ ಅಟೇನ್ ಸಾಧ್ಯವಾಗ್ಬೋದು ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಾವು ಆ ಗುರಿಗಳನ್ನ ಇಡಬೇಕು. ಮತ್ತೆ ಇನ್ನೊಂದು, ನಾವು ನಮ್ಮ ಗುರಿಗಳನ್ನ ಇಡಬೇಕಾದ್ರೆ, when we are setting our goals, we should do our best to not set goals where we are comparing ourselves with others. ನಾವು ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೊಂಡು ನಮ್ಮ ಗುರಿಗಳನ್ನ ಇಟ್ಕೋಬಾರ್ದು. ನಾವು ನಮ್ಮನ್ನೇ ಕಂಪೇರ್ ಮಾಡ್ಕೊಂಡು ಇಟ್ಕೋಬೇಕು. ಮುಂಚೆ ಹೇಗಿತ್ತು, ಇನ್ನ ಮುಂದೆ ಎಷ್ಟು ಮುಂದೆ ಹೋಗ್ಬೇಕು ನಾವು. So we have to base our goals on self-comparison, on how we performed in the past and how better we want to perform in the future. So that's also very, very important when we set our goals. If we set our goals in comparison to others, we'll be very stressed about reaching those goals, because num perspective will not be attracting success. Num thought process and perspective will be to avoid failure.
because we are comparing ourselves with others. ಅಲ್ಲಿ ಇನ್ನೊಂದು ಕಾರಣ ತಿಳ್ಕೊಂಡ್ರೆ So- ಕನ್ನಡ. So we have to be very careful about that. Then mindfulness, to live in the moment. Mind alli sumaru, ಪ್ರಶ್ನೆಗಳು, ಥಾಟ್ಸ್, ಡಿಸ್ಟ್ರಾಕ್ಷನ್ಸ್ ಬರ್ತಾ ಇರುತ್ತೆ, ಎಲ್ಲರಿಗೂ ಬರುತ್ತೆ. ಬಟ್ ನಮ್ಮಲ್ಲಿ ಆ ಚಾಯ್ಸ್ ಉಂಟು, ಆ ಚಾಯ್ಸ್ ಮಾಡುವ ಶಕ್ತಿ ಉಂಟು ನಮ್ಮಲ್ಲಿ. ನಾವು ಯಾವ ಥಾಟ್ಸ್ ಅನ್ನ ಪಿಕ್ ಮಾಡಿ, ಸೆಲೆಕ್ಟ್ ಮಾಡಿ, ಚೂಸ್ ಮಾಡಿ, ಯಾವ ಥಾಟ್ಸ್ ನ ನಾವು ಅಟೆಂಡ್ ಮಾಡಬೇಕು ಅಂತ ಒಂದು ಚೂಸ್ ಮಾಡೋ ಶಕ್ತಿ ನಮ್ಮೆಲ್ಲರದ್ರಲ್ಲೂ ಇದೆ, ಆ ಕ್ಷಮತೆ ನಮ್ಮೆಲ್ಲರದ್ರಲ್ಲೂ ಇರುತ್ತೆ. So what I'm trying to say is, in each of our mind, there's a lot of thoughts and distractions that come, but we all have the ability to pick and choose which thought we want to attend. So ಸುಮಾರು ಏನೆಲ್ಲ ಥಾಟ್ಸ್ ಬರ್ಬೇಕಾದ್ರೆ ಯಾವ ಥಾಟ್ಸ್ ನಮಗೆ ಹೆಲ್ಪ್ಫುಲ್ ಇದೆಯೋ ಅದನ್ನ ನಾವು ಸೆಲೆಕ್ಟಿವ್ ಆಗಿ ಪಿಕ್ ಮಾಡಿ ಅದ್ರ ಮೇಲೆನೆ ನಾವು ಫೋಕಸ್ ತಗೊಂಡು ಹೋಗ್ಬೇಕು. ಈ ಬೇರೆ ಥಾಟ್ಸ್ ಇದೆಯಲ್ಲ, ಆ ಥಾಟ್ಸ್ ಹೊರಟೋಗ್ಲಿ, ಆ ಥಾಟ್ಸ್ ನನ್ನ ಮೈಂಡ್ ಅಲ್ಲಿ ಏನ್ ಮಾಡ್ತಾ ಇದೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು. ಅದ್ ಹೆಂಗ್ ಬಂತು ಅದ್ ಹಂಗೇ ಹೋಗುತ್ತೆ. So we don't have to bother about the unnecessary thoughts in our mind. We don't have to bother or put our effort and energy into removing those unwanted thoughts. The thoughts will go away by themselves. But when there are a lot of thoughts, we need to pick and choose what thoughts we want to attend to and focus on it and move forward. So that is also very, very important for mental resilience. Then our self-talk. Nam swayam matidila. So now nam thoughts are self-talk. ನಾವು ಎಷ್ಟು ನಾವ್ ಏನ್ ಮಾಡಬಾರ್ದು ಅದ್ರ ಮೇಲೆ ಗಮನ ಕೊಡ್ತೀವೋ ಅದೇ ಆಗುತ್ತೆ. When we focus too much on what we shouldn't do, we end up doing that. That is how our brain works. So because of that, ನಾವ್ ಏನು ಮಾಡಬಾರ್ದು ಅದನ್ನ ಥಾಟ್ಸ್ ಇಟ್ಕೋಬಾರ್ದು, ಏನ್ ಮಾಡ್ಬೇಕು ಪ್ಲೀಸ್ ಅದು ಎಡ್ಸ್ಕೊಂಡು ಕಣ್ಣ ಆ ಥಾಟ್ಸ್ ನಾವು ಇಟ್ಕೋಬೇಕು. ಸರಿನಾ? So what I'm saying is, instead of focusing on what we shouldn't do, we should tell ourselves what we should do. So our self-talk must change from don't do this to do this. ಇದನ್ನ ಮಾಡಬಾರ್ದು, ಇದನ್ನ ಮಾಡಬೇಡಿ, ಇದನ್ನ ಮಾಡಬೇಡ. ಆ ಸೆಲ್ಫ್ ಟಾಕ್ ಇಂದ ಇದನ್ನ ಮಾಡ್ಬೇಕು, ಇದನ್ನ ಮಾಡ್ತೀನಿ, ಅದಕ್ಕೆ ನಾವು ನಮ್ ಸೆಲ್ಫ್ ಟಾಕ್ ನ ಶಿಫ್ಟ್ ಮಾಡ್ಬೇಕಾಗುತ್ತೆ. ಬರೀ ಆ ಒಂದು ಸಣ್ಣ ಪುಟ್ಟ ಶಿಫ್ಟ್ ಇಂದ ನಮ್ ಪರ್ಸ್ಪೆಕ್ಟಿವ್, ನಮ್ ಥಾಟ್ ಪ್ರೋಸೆಸ್, ನಮ್ ವ್ಯಾಲ್ಯೂ ಸಿಸ್ಟಮ್, ನಮ್ ಬಿಲೀಫ್ ಸಿಸ್ಟಮ್, ಇದ್ರ ಮೇಲೆಲ್ಲ ಅದರದ್ದು ಪ್ರಭಾವ ಆಗುತ್ತೆ. And that is also very important for our mental resilience. ಮತ್ತೆ ಇಮೇಜರಿ ಮತ್ತೆ ವಿಜುವಲೈಸೇಷನ್ ಇದೆಯಲ್ಲ, ಈ ದೃಶ್ಯೀಕರಣ, ಚಿತ್ರಣ, ಸೊ ಇದನ್ನು ನಾವು ಯೂಸ್ ಮಾಡಬಹುದು to become mentally resilient. So when we are not feeling good about ourselves, ನಮ್ಮ ಕ್ಷಮತೆ ಬಗ್ಗೆ ನಮ್ಗೇನೆ ಸ್ವಲ್ಪ ಡೌಟ್ ಇದ್ದಾಗ ನಾವು ವಿಜುವಲೈಸೇಷನ್ ಅಲ್ಲಿ ನಮ್ಗೆ ಏನೆಲ್ಲ ಸರಿಗ್ ಮಾಡಕ್ ಬರುತ್ತೋ, ನಮ್ ಸ್ಟ್ರೆಂತ್ಸ್ ಇದೆಯಲ್ಲ ಅದ್ರ ಬಗ್ಗೆ ನಾವು ಪ್ರತಿದಿನ ವಿಜುವಲೈಸ್ ಮಾಡಿದ್ರೆ ನಮ್ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ಸೊ ಫಾರ್ ಎಕ್ಸಾಂಪಲ್, ಒಂದು 50 ಸ್ಕಿಲ್ ಬೇಕಾಗಿದೆ ಅಂತ ಹೇಳಿ ಗೇಮ್ ಆಫ್ ಲೈಫ್ ಆಡಕ್ಕೆ, ನಮ್ಮ ಹತ್ರ ಇರೋದು ಬರೀ 10, 40 ಸ್ಕಿಲ್ ನಮ್ಮ ಹತ್ರ ಇಲ್ಲ. ಈಗ ಚಾಯ್ಸ್ ನಮ್ದು, ಆ 40 ಇಲ್ವಲ್ಲ ಅದ್ರ ಮೇಲೆ ಗಮನ ಕೊಡೋದ, ಇಲ್ಲ ಈ 10 ಇದೆಯಲ್ಲ ಸ್ಕಿಲ್ಸ್ ಅದ್ರ ಮೇಲೆ ಗಮನ ಕೊಟ್ಟು ಆ ಸ್ಕಿಲ್ಸ್ ನಾವು ಯೂಸ್ ಮಾಡೋದು. ಆವಾಗ ಇಮೇಜರಿ ವಿಜುವಲೈಸೇಷನ್ ತುಂಬಾ ನಮ್ಮನ್ನ ಹೆಲ್ಪ್ ಮಾಡುತ್ತೆ. ಸೊ ನಮ್ ಇಮೇಜರಿ ವಿಜುವಲೈಸೇಷನ್ ನಲ್ಲಿ ನಮ್ಮ ಹತ್ರ ಯಾವ್ಯಾವ ಸ್ಕಿಲ್ಸ್ ಇದೆಯೋ
ಅದ್ರ ಬಗ್ಗೆ ನಾವು ಪ್ರತಿದಿನ ಯಾವ್ಯಾವ ಟೈಮ್ ಸಿಗುತ್ತೋ 10 ನಿಮಿಷ 15 ನಿಮಿಷ ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡಿದ್ರೆ, ಅದೆಲ್ಲ ನಮ್ಮ ಮೈಂಡ್ ಅಲ್ಲಿ ನಾವು ವಿಜುವಲೈಸ್ ಮಾಡಿದ್ರೆ, ಅದರದ್ದು ಮಸಲ್ ಮೆಮರಿ, ಅದರದ್ದು ಮೆಂಟಲ್ ಬ್ಲೂ ಪ್ರಿಂಟ್, ಅದರದ್ದು ಇಮೋಷನಲ್ ಪಾಸಿಟಿವ್ ಇಮೋಷನಲ್ ಮೆಮರಿ ಸ್ಟ್ರಾಂಗ್ ಆಗುತ್ತೆ. ಇದರಿಂದ ನಮ್ಗೆ ಸುಮಾರು ಮೋಟಿವೇಶನ್ ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಸಿಗುತ್ತೆ. So what I was saying is, let's say we require 50 skills to play the game of life, but we have only 10 skills. Now the choice is ours whether we want to focus on those 10 skills or focus on 40 skills we don't have and feel very weak or bad about our situation. So how do we take our focus on the 10 skills we have? Imagery and visualization can help us. So every day, if you could spend 15-20 minutes to do an imagery and visualization of what we already know, the skills we have. And if we play in our mind again and again, the muscle memory of that skill, the mental blueprint of that skill, and the positive emotion that we experience when we imagine that positive skill we have, and the positive emotion memory, all of this becomes strong. And when that becomes strong, our self-confidence also becomes stronger. And this is how we can make our mind mentally resilient. Another thing we need to do is we need to have skills to relax. So when we are going through a lot of stress, when we are going through a lot of nervousness, it is very useful for us to have a relaxation skill that will help us, manage those stresses. ನಮ್ಗೆ ತುಂಬಾ ಸ್ಟ್ರೆಸ್ ಇದ್ದಾಗ, anxiety experience ಆದಾಗ ಕೆಲವೊಂದು ರಿಲ್ಯಾಕ್ಸೇಷನ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಬದರಿ ಅವರೇ ದಯವಿಟ್ಟು ಒಂದ್ ನಿಮಿಷ ನಮ್ಗೆ ಹೋಸ್ಟ್ ನ ಒಂಚೂರು ಬೈ ಚಾನ್ಸ್ ನಿಮ್ಮ ಹತ್ರ ಹೊರಟೋಗಿದೆ. ನನ್ನ ಹೋಸ್ಟ್ ಪವರ್ ನಂಗೆ ಓಕೆ Ma'am, it's very disturbing. ಇಟ್ಸ್ ವೆರಿ ಡಿಸ್ಟರ್ಬಿಂಗ್. ಓಕೆ, I'll do something about it. Just a moment, please. ಜಸ್ಟ್ ನಂಗೆ ಒಂಚೂರು ಹೋಸ್ಟ್ ಪವರ್ ವಾಪಸ್ ಕೊಡಿ. ಓಕೆ, ಈಗ ಬರಲ್ಲ. Sorry, I forgot that I'm the host. I could have done this long ago. So ಕೇಳಿಸ್ತಾ ಇದೆಯಾ? Oh, now I can't hear you. So I think you can hear me because I see my name flickering. So what I was saying about relaxation is, nam tumba stress idaga, pressure build up idaga, ನಾವು ಅದನ್ನ ಹೆಂಗೆ ಸ್ಟ್ರೆಸ್ ಮತ್ತೆ ಪ್ರೆಷರ್ ಎಕ್ಸ್ಪೀರಿಯನ್ಸಸ್ ಇದೆಯಲ್ಲ, ಬಿಕಾಸ್ ಡ್ಯೂರಿಂಗ್ ದಟ್ ಟೈಮ್ ನಮ್ ರೆಸ್ಪಿರೇಟರಿ ರೇಟ್, ನಮ್ದು ಹಾರ್ಟ್ ರೇಟ್ ಎಲ್ಲ ಹೈ ಇರುತ್ತೆ. ಅದನ್ನ ನಾವು ಕೆಳಗೆ ಹೆಂಗ್ ತರಬಹುದು, ನಾವ್ ಏನನ್ನ ಮಾಡಿದ್ರೆ ಅದ್ ಕೆಳಗ್ ಬರುತ್ತೆ ಅಂತ ಒಂದೆರಡು ಸ್ಕಿಲ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಇಮಿಡಿಯೇಟ್ಲಿ ಅಪ್ಲೈ ಮಾಡಿದ್ರೆ ವಿ ಕ್ಯಾನ್ ಆಕ್ಚುಲಿ ಮ್ಯಾನೇಜ್ ಇಟ್. ಫಾರ್ ಎಕ್ಸಾಂಪಲ್, ಅ ಸಿಂಪಲ್ ಸ್ಕಿಲ್ ವುಡ್ ಬಿ ಡೀಪ್ ಬ್ರೀದಿಂಗ್. ಸೊ ಎಷ್ಟು ಮಟ್ಟಿಗಾಗುತ್ತೋ ಮೂಗಿಂದ ಬ್ರೀದ್ ಮಾಡಿ, ಬಾಯಿಂದ ಎಕ್ಸೇಲ್ ಮಾಡೋದು. ಸೊ ನಿಧಾನವಾಗಿ ಮೂಗಿಂದ ಬ್ರೀದ್ ಮಾಡಿ, ಅಷ್ಟೇ ನಿಧಾನವಾಗಿ ಬಾಯಿಂದ ಎಕ್ಸೇಲ್ ಮಾಡೋದು. ಒಂದ್ 3-4 ಸರಿ ಇದನ್ನ ಮಾಡಿದ್ರೆ ಸಾಕು. ನಾವು ತುಂಬಾನೇ ನಮ್ಗೆ ಸ್ಟ್ರೆಸ್ ಜಾಸ್ತಿ ಇರ್ಬೇಕಾದ್ರೆ, ಹೆಚ್ಚಿರ್ಬೇಕಾದ್ರೆ ಆಕ್ಸಿಜನ್ ಬ್ರೈನಿಗೆ ರೀಚ್ ಆಗಲ್ಲ. ಏನಕ್ಕಂದ್ರೆ ನಮ್ ಬ್ಲಡ್ ಸರ್ಕ್ಯುಲೇಷನ್ ಅನ್ಹೆಲ್ತಿ ಲೆವೆಲ್ಸ್ ಅಲ್ಲಿ ಇರುತ್ತೆ. ಮತ್ತೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇದೆ ನಮ್ ಬಾಡಿ ರಿಲೀಸ್ ಮಾಡೋದು ಬ್ಲಡ್ ಸ್ಟ್ರೀಮ್ ಅಲ್ಲಿ ಆಕ್ಸಿಜನ್ ನ ಕ್ಯಾರಿ ಮಾಡಕ್ಕೆ ನಮ್ ಬ್ರೈನಿಗೆ. ಆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಹೆಚ್ಚಾಗಿ ರಿಲೀಸ್ ಆಗಲ್ಲ, ಅದರದ್ದು ಪ್ರೊಡಕ್ಷನ್ ಕಮ್ಮಿ ಆಗೋಗುತ್ತೆ ನಾವು ಸ್ಟ್ರೆಸ್ ಅಲ್ಲಿ ಇರ್ಬೇಕಾದ್ರೆ. ಹಾಗಾಗಿ ನಮ್ ಬ್ರೈನಿಗೆ ಆಕ್ಸಿಜನ್ ಇದೆಲ್ಲ ಅದು ರೀಚ್ ಆಗಲ್ಲ. ಅದಕ್ಕೋಸ್ಕರ ನಾವು ಡೀಪ್ ಬ್ರೀದಿಂಗ್ ಮಾಡಿದಾಗ ಆಕ್ಸಿಜನ್ ನ ತುಂಬಾ ಹೆಚ್ಚಾಗಿ ನಾವು ಒಳಗ್ ತಗೋತೀವಿ. ಆ ಆಕ್ಸಿಜನ್ ಅಂಶ ಜಾಸ್ತಿ ಆಗುತ್ತಲ್ವಾ, ಹಾಗಾಗಿ ಆ ಆಕ್ಸಿಜನ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಕಮ್ಮಿ ಇದ್ರೂ ಕೂಡ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಜಾಸ್ತಿ ಇದ್ರಿಂದ
blood stream ಅಲ್ಲಿ oxygen brain ಗೆ ತಲುಪುತ್ತೆ, and then we are able to think and reason properly. Because ನಾವು ಸ್ಟ್ರೆಸ್ ಅಲ್ಲಿ ಇದ್ದಾಗ ನಮ್ಮ ತಲೆ ಓಡಲ್ಲ ಅಂತೀವಲ್ಲ ಅಲ್ಲ, ಆ ಒಂದು ಪರಿಸ್ಥಿತಿಯಲ್ಲಿ ಇರ್ತೀವಿ. So what I was saying is, when we are going through a lot of stress and anxiety, our brain does not receive enough amount of oxygen. That is because neurotransmitters production in a body gets reduced, and neurotransmitters are very important to carry oxygen to the brain. So how do we manage this? So when we engage in deep breathing, we take in a lot of oxygen, and because the number of oxygen molecules is much higher in our bloodstream, although the neurotransmitters are very few in numbers, because the number of oxygen molecules are more, the oxygen anyways reaches the brain, and we're able to think and reason clearly and manage the situation better. So it's always better to have 1 or 2 relaxation techniques or skills that help us manage anxiety and stress. When our motivation level is very low, ನಮ್ಮ motivation level, ನಮ್ಮ ಉತ್ಸಾಹ ಕಮ್ಮಿ ಇರಬೇಕಾದ್ರೆ ಎನರ್ಜೈಸ್ ಮಾಡ್ಕೋಬೇಕಾಗುತ್ತೆ ನಮ್ಮನ್ನ. We have to energize ourselves to feel more motivated. So ಯಾವ ಮೂಲಕ ನಾವು ನಮ್ಮನ್ನ ಎನರ್ಜೈಸ್ ಮಾಡ್ಕೋಬೇಕು? ಕೆಲವೊಂದು ಎಫರ್ಮೇಷನ್ಸ್, ಫಾರ್ ಎಕ್ಸಾಂಪಲ್, ನಾನು ಇದನ್ನ ಮಾಡಬಲ್ಲೆ, ನಾನು ಇದನ್ನ ಎಷ್ಟು ಬೆಸ್ಟ್ ಆಗಿ ಮಾಡೋಕ್ಕಾಗುತ್ತೋ ಅಷ್ಟು ನಾನು ಪ್ರಯತ್ನ ಪಡ್ತೀನಿ, ಇಂಥ ಒಂದು ಸೆಲ್ಫ್ ಟಾಕ್ ಕ್ಯಾನ್ ಬಿ ವೆರಿ ಎನರ್ಜೈಸಿಂಗ್. ಮತ್ತೆ ಪ್ರೀವಿಯಸ್ಲಿ ಲೈಫ್ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಯಾವಾಗ ಒಂದು ಸಾಧನೆಗಳು ಮಾಡಿದ್ರು ಇಲ್ಲ ಸಕ್ಸೆಸಸ್ ಬಂದಿತ್ತು ನಿಮ್ಗೆ, ಅದ್ರ ಬಗ್ಗೆ ಇಮೇಜರಿ ವಿಜುವಲೈಸೇಷನ್ ಮಾಡೋದು, ಅದು ಮಾಡಿದಾಗ್ಲೂ ಆ ಸ್ಫೂರ್ತಿ ಜಾಸ್ತಿ ಸಿಗುತ್ತೆ ನಮ್ಗೆ, ಎನರ್ಜೈಸ್ ಫೀಲ್ ಮಾಡ್ತೀವಿ. So what I'm saying is, when the motivation levels are low, it is very helpful to energize ourselves through some ways. So some of the ways are to use affirmations, that we won't give up, that we'll keep trying, that we'll do as much as we can. And if you have past successes in life, to do an imagery of those past successes. And when you do imagery, when you engage in imagery and visualization, you also experience the sensations of how you felt when you succeeded. And that fills you up with a lot of energy and motivation, and you're ready to go. So having high self-confidence, internal motivation, being very focused on what you're doing, and being able to manage emotions. High self-confidence, self-belief itkondo, internal motivation itkondo, ನಾವ್ ಯಾವ್ದ್ರ ಮೇಲೆ ಗಮನ ಕೊಡ್ಬೇಕು ಅದ್ರ ಮೇಲೆ ಗಮನ ಕೊಟ್ಕೊಂಡು, ಮತ್ತೆ ನಮ್ ಇಮೋಷನ್ಸ್, ನಮ್ ಭಾವನೆಗಳು ಹಿಂದೆ ಮುಂದೆ ಆದಾಗ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಮುಂದೆ ಹೋದಾಗ ನಾವು ಮೆಂಟಲಿ ರೆಸಿಲಿಯಂಟ್ ಅಂತ ಅನ್ಕೋಬಹುದು. So that is where I end my discussion. So like I said, let's play the game of life well, but it's very important that we enjoy the ride, because life journey has a lot of highs and lows. But as long as we enjoy the highs and we manage the lows, then life can actually be very beautiful. I'm sorry, I didn't realize that it's very dark. So I have to unmute everyone, I think. Okay. Madam, Yeah, I can hear you. Madam, your lecture is appreciable mainly because, as you have preached, you are not disturbed by the external distractions. It's a you are resilient. Thank you very much.
Thank you. Yeah, because what I've understood is people who log in from the phone, they really can't tell when they get unmuted. Because I don't think anyone would intentionally want everyone to listen to what personally they're talking at home. Madam, you are So, talking about emotional intelligence. Okay. Daniel Goleman, he Yeah. says that emotional intelligence is better than that of legal intelligence. Which do you Yeah. prefer? In legal sense, nowadays, whether emotions will play an important role today, because emotional intelligence is good, but legal awareness, which should dominate? Because I would still, our brain has got two parts. One is left and right. yeah, One side is emotional intelligence. Other one is the legal yeah. intelligence. How do you say? How do you interpret this? Man? So, yeah, but I think the assumption that if you're very strong in being emotionally intelligent, the legal emotion part of it will become weak. It's a myth. You can actually grow both of them. You can grow both of them. That's why different parts of our brain kind of manage it. Otherwise, by nature, both of it would be parked in the same brain center. So nature has not done that. Nature has separated it, you know, but we are all human beings at the end of the day. And as much as possible, if we use our intelligence, emotional intelligence right, then we'll attract the right thing. This is what I strongly believe. And the legal aspects will take care of it itself. Thank you, madam. So, Okay, Sanjana, first of all, I should appreciate you because of your Kannada is much better than me. please, Thank you very I'm much. so sorry. ಇಲ್ಲ Because ನಿಜವಾಗ್ಲೂ ಕೂಡ ಬಹಳ ಕಷ್ಟಪಟ್ಟು ಯಾವ್ದೇ ಕೆಲವು ಯೋಗಕ್ಷೇಮ ನಾವು ಯಾವ್ದು ಕನ್ನಡದ ನಿತ್ಯ ಬಳಕೆಯಲ್ಲಿ ಉಪಯೋಗಿಸಲ್ವೋ ಆತರ ಕನ್ನಡ ಪದಗಳನ್ನೂ ಕೂಡ ಉಪಯೋಗಿಸಿದಿರಿ. ಮೋಸ್ಟ್ಲಿ ನೀವು ಇಂಗ್ಲಿಷ್ ಅದು- ಕೊಡದೇ ಇದ್ರೆ ಅದು ತುಂಬಾ ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ, ಅಷ್ಟು ಕನ್ನಡ ಪದಗಳನ್ನು ಉಪಯೋಗಿಸಿದಿರಿ. ಥ್ಯಾಂಕ್ ಯು ವೆರಿ ಮಚ್. One or two questions we can take. Anybody wants to ask? I have a question, Sister Sanjana. please tell me, brother. Madhusudan here. Madhusudan, please tell me. It is out of the topic subject. However, you see, what was the biggest challenge which you faced in your career? I mean, in the recent past, last 6 months, as a consultant, you see, you are a practicing psychologist Oh. also. Now, the biggest challenge I face is that I can't do the competition for my athletes because I work very closely with them. I know their struggles, I know their challenges, I know the sacrifices they make. I know that their intention is to give their best, you know. But sports is such that it can be anyone's day. It can be anyone's day, you see. Yes. But then when you win, everyone puts you on the pedestal. But the moment you lose, everyone kind of, you know, the knives are out at you. So when I see my athletes go through that, I really hope I could actually do the performance for them. That's the biggest struggle. But I've been very blessed in life, you know. So there's no struggle as such. Of course, there are challenges, but I think that's what makes life interesting. Madam, So, what is the first question anybody will ask you when they meet you? I'm sorry. Yeah. What is the first question do they ask? I mean, any person would be down. No, everything is Oh. so clear. She has beautifully explained everything. So I am happy that to hear this. Only thing I am requesting, I would like to your PowerPoint presentation to Venkatesh, so that those who Sure. want. Thank you very much. Sure. Madam, while setting the goals, you said Yeah. that don't set the goals of others, and you set your own goal you are setting. But when we see the hockey players in their state, in the Haryana, and when we see the javelin throw who are trying, they're always eyeing upon still higher, still higher. Will it be right that when you say that we should set our own goals rather than others? Okay. There's nothing wrong in aspiring to be the best in the world, to be the number in the world. There's nothing wrong about it, right? But when can you be number one in the world? Before becoming number one in the world, you need to be the best version of yourself. And unless your best comes out, you will never know whether you're number one, number two, or number three. Correct?
So if you focus too much on being number one in the world, then your focus will be to avoid failure. I'm talking about a situation during competition. When you're thinking about competition, when you're preparing for a competition, you should not be focused on the outcome. You should be focused on giving your best. In a hockey team, everyone should focus on being their best. And when everyone tries to be their best, collectively, it is a good team performance. And if that good team performance is the best there is, then you will certainly get the gold. Nobody will deny it. But what I see is in players, young players these days, is they're too stuck about getting that medal. And when you're competing, when you're eyeing the medal, your attention is divided. Of course, your intention is to give your best. You have not gone there to fail, you see. But when your focus gets divided, there is no way your 100% best potential will come out. It's impossible. So unintentionally, you divide the focus. Yeah. Can you kindly tell us one or two sentences about for shooting? What is the mindset we have to fix? For shooters, you mean? Yeah, ma'am. I'm a Okay, shooter. I think, oh, hello. Thank you. I think before that, I'll answer Brother Madhusudan's question. I think he asked me, what is the first thing my athletes ask me, right? So generally they ask me, oh, now we started working with you, medal is guaranteed, right? So the Yes. assumption is that if they work with a high performance psychologist, automatically the medal will happen. But it is far from the truth, because I don't attach myself to medals, or I don't work for medals. My focus is to bring the best potential of that athlete. If their best is the best there is, they'll get a medal. If it's not the best, then ಏನು ಮಾಡಕ್ಕಾಗಲ್ಲ. Sorry, Nagendra avre. So for shooting, you know, it's very important to regulate your arousal level. You see, your physiological arousal, and it's very important to be physically stable, because you have to stand in the same position without much movement. Because even if you move 1 degree over here, by the time by the time your bullet or whatever that is pellet reaches the target, it's very far away from the bull's eye. And then to stand still requires a lot of physical fitness. You need a lot of core strength. So if you can engage in a lot of yoga and also physical fitness. Okay. Yeah. So that is key. And if you have that, and if your breathing is regulated, then skills you can develop over a period of time. And self-belief. When you're looking at your eyepiece, correct? And if you're looking at the target, and when you make a decision, iga trigger pull martini. Self-belief irbeku. Nan decision tekondagide, iga commit ಮಾಡಿ ನಾನು ಟ್ರಿಗರ್ ಪುಲ್ ಮಾಡಬೇಕು. ಆ ಡಿಸಿಷನ್ ಇದೆಯಲ್ಲ, ಅದರಿಂದ ಆ ಟೈಮ್ ಇಂದ ನಿಮ್ ಟ್ರಿಗರ್ ಪುಲ್ ಮಾಡೋ ಟೈಮ್ ಅಲ್ಲಿ ತುಂಬಾ ಹೊತ್ತು ತಗೊಂಡ್ರೆ ನೀವು ಸೆಲ್ಫ್ ಡೌಟ್ ಬರುತ್ತೆ. And that will vary the arousal level. So one decision ತಗೊಂಡಾದ್ಮೇಲೆ ಟ್ರಿಗರ್ ಪುಲ್ ಮಾಡಬೇಕು. Keep it very simple. Okay. Very simple. Okay, madam. ಅದಕ್ಕೆ ದುಡ್ಡು ತಗೋತೀವಿ. ವೆಂಕಟೇಶ್ ಅವರು ಇವ್ರ ಹತ್ರ ದುಡ್ಡು ಇಸ್ಕೊಳ್ಳಿ. Sure. Okay. ಇದ್ರ ಬಗ್ಗೆ ಹೇಳಿರ್ಲಿಲ್ಲ ನಮ್ ವೆಂಕಟೇಶ್ ಬ್ರದರ್. Madam. Okay, madam. ಹೇಳಿ ರಮ. When a person like is physically ill or something, usually the person like loses confidence and all. So what the person should do, like if you just have affirmations, is that enough? Like what do you?
Yeah. Affirmations only work when they believe in those affirmations. You know, ಅದು ಇಂಪಾರ್ಟೆಂಟ್ ಇದೆ. ಮತ್ತೆ when someone is physically ill, ನಮ್ಗೆ ಒಂದು ಫ್ಲೂ ಬಂದ್ರೇನೆ ಇಷ್ಟು ಇರಿಟೇಟ್ ಆಗುತ್ತೆ. So the way you're asking a question, I think you're talking about someone who has been ill for a long period of time. Yes. So ತುಂಬಾನೇ ಕಷ್ಟ ಆಗುತ್ತೆ ಆ ಡಿಸ್ಕಂಫರ್ಟ್ ಅಲ್ಲಿ ಪಾಸಿಟಿವ್ ಇರಕ್ಕೆ. ಸೊ ಅವರು ತುಂಬಾ ಎನರ್ಜಿ ಪಾಸಿಟಿವ್ ಇರಕ್ಕೆ ಎಫರ್ಟ್ ಮಾಡಬಾರ್ದು. ದಿನ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅವ್ರ ಹೆಲ್ತ್ ಅಲ್ಲಿ, ಒಂದು ಅದ್ರ ಮೇಲೆ ಫೋಕಸ್. ಇನ್ನೊಂದು ಪ್ರತಿದಿನ ಅವ್ರು ಖುಷಿ ಆಗುವಂತದ್ದು ಏನಾರ ಮಾಡೋದು. ನಾಟ್ ಅಲೌಯಿಂಗ್ ದ ಇಲ್ನೆಸ್ ಟು ಕಂಟ್ರೋಲ್ ದೆಮ್. ಇದೆರಡರ ಬಗ್ಗೆ ಫೋಕಸ್ ಮಾಡಿದ್ರೆ ಅವರು ಸುಮಾರು ಅವ್ರ ಹೀಲಿಂಗು ಬೆಟರ್ ಆಗುತ್ತೆ. ಬಿಕಾಸ್ ಎಷ್ಟು ನೆಗೆಟಿವ್ ಎನರ್ಜಿ ಇರುತ್ತೋ ನಮ್ಮಲ್ಲಿ ಅಷ್ಟೇ ಸ್ಟ್ರೇನ್ ಆಗುತ್ತೆ ಬಾಡಿಗೆ. ಮತ್ತೆ ವೇರ್ ಅಂಡ್ ಟೇರ್ ಆಫ್ ಸೆಲ್ಸ್ ಜಾಸ್ತಿ ಆಗುತ್ತೆ, ರೀಜನರೇಷನ್ ಆಫ್ ಸೆಲ್ಸ್ ಸ್ಲೋ ಆಗುತ್ತೆ. ಹಾಗಾಗಿ ಇಮ್ಯೂನ್ ಸಿಸ್ಟಮ್ ಇನ್ನ ಲೋ ಆಗಿ ಆ ಕಾಯಿಲೆ ಇನ್ನ ಮುಂದೆ ಹೊರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅವೆರಡು ಅವರು ಎಫರ್ಟ್ ಹಾಕಿ ಮಾಡಿದ್ರೆ ಒಳ್ಳೇದು. ಮತ್ತೆ ಅವ್ರ ಜೊತೆ ಅವ್ರ ಅಕ್ಕಪಕ್ಕ ಮಾತಾಡ್ತಾರಲ್ಲ, ಅವ್ರ ಬಗ್ಗೆ ಬರೀ ಅವ್ರ ಕಾಯಿಲೆ ಬಗ್ಗೆ ಮಾತಾಡೋದು ಇಸ್ ನಾಟ್ ದ ಬೆಸ್ಟ್ ಥಿಂಗ್ ಟು ಡೂ. So keeping them distracted, or if it's you who are going through it, keeping yourself distracted, but acceptance irbeku. For example, let's say I have cancer. I need to accept nange cancer untu, treatment nadita ide, ನನ್ನ ಕೈಯಲ್ಲಿ ಎಷ್ಟಾಗ್ತಾ ಇದೆ ನಾನು ಅದನ್ನ ಮಾಡ್ತಾ ಇದ್ದೀನಿ. ಅದು ಒಂದ್ ಭಾಗ ನನ್ನ ಲೈಫ್ದು. ನನ್ನ ಲೈಫಲ್ಲಿ ಬೇರೆ ಭಾಗಗಳು ಇದೆ. ನನ್ನ ರಿಲೇಶನ್ಶಿಪ್ಸ್ ಉಂಟು, ನನ್ನ ಕೆಲಸ ಉಂಟು, ಮತ್ತೆ ನನ್ನ ಪರ್ಸನಲ್ ಲೈಫ್ ಉಂಟು. ಅದ್ರ ಮೇಲೆಲ್ಲಾನು ಅದ್ರ ಬಗ್ಗೆ ಎಲ್ಲಾನು ನಾವು ಫೋಕಸ್ ಮಾಡಿ ಅದನ್ನ ಎಂಜಾಯ್ ಮಾಡಕ್ ನೋಡ್ಬೇಕು. Shall we conclude now? As it is getting late. ಇಲ್ಲ, ನನ್ಗಂತೂ ಲೇಟ್ ಆಗ್ತಿಲ್ಲ ತುಂಬಾ. Did I take too much time? No, it's not like that. Good, very good. You have done very good. Hello. Okay, one question, last question ನಾನೇ ಕೇಳ್ಬಿಡ್ತೇನೆ. What about stress, madam? ಈಗ I think little amount of stress is necessary to succeed anything ಅಂತ. How do you feel? ಹೌದು, ಅದನ್ನ ನಾನು stress is a negative aspect. Stress is an experience, ಸರಿನಾ? ಬಟ್ anxiety ಇದೆಯಲ್ಲ, ಅದರಲ್ಲಿ ಫೆಸಿಲಿಟೇಟಿವ್ ಪಾಸಿಟಿವ್ ಎಂಗ್ಸೈಟಿನೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಷ್ಟಪಟ್ಟು ಮದ್ವೆ ಆಗಿರ್ತೀವಲ್ಲ, ಅವತ್ತಿನ ದಿನ ಒಂಚೂರು ಎಂಗ್ಸೈಟಿ ಇರುತ್ತೆ, ಬಟ್ ಇಟ್ಸ್ ಅ ಪಾಸಿಟಿವ್ ಎಂಗ್ಸೈಟಿ, ಬಿಕಾಸ್ ಯು ಆರ್ ಹ್ಯಾಪಿ. ನೋಡಿ, ಹಾರ್ಟ್ಫುಲ್ನೆಸ್ ಮಧುಸೂದನ್ ಅವರು ತುಂಬಾ ಖುಷಿಯಾಗಿದ್ದಾರೆ. ಹೌದು 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 ಅಂತ ಬ್ರದರು. ಸೊ ನಮ್ಮಲ್ಲಿ ಎಂಗ್ಸೈಟಿ ಇಲ್ವೇ ಇಲ್ಲ ಅಂದ್ರೆ ನಮ್ದು ಫಿಸಿಯಲಾಜಿಕಲ್ ಅರೌಸಲ್ ತುಂಬಾ ಲೋ ಇರುತ್ತೆ. ಸೊ ಟು ಫೀಲ್ ಅಲೈವ್, ಟು ಫೀಲ್ ಮೋಟಿವೇಟೆಡ್, ಟು ಬಿ ಆಕ್ಟಿವ್, we need some amount of anxiety. It is not the anxiety that is a problem. It is how we view it. Nam perception of anxiety, that is where the problem is. So ನಾನು ನನ್ನ athletes ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರನ್ನ ನೀವು anxiety ಕಂಟ್ರೋಲ್ ಮಾಡಿ ಅಂತ ಹೇಳೋದೇ ಇಲ್ಲ. ಅವ್ರು ಹೇಳೋದು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ತುಂಬಾನೇ anxiety ಇರುತ್ತೆ, ಅದಕ್ಕೆ ಅದನ್ನ ಕಾಂಪಿಟಿಷನ್ ಅಂತ ಹೇಳೋದು. ಆ ಎಂಗ್ಸೈಟಿ ಇದ್ರೂ ಕೂಡ ಅದ್ರ ಥ್ರೂನೇ ನೀವು ಬೆಸ್ಟ್ ನ ಹೆಂಗ್ ಕೊಡ್ತೀರಾ? ಆ ಎಂಗ್ಸೈಟಿನ ಪಾಸಿಟಿವ್ ಮಾಡ್ಕೊಳ್ಳಿ ನಿಮ್ ಪ್ರತಿ, and use that to channelize your energy. So I agree with you, Venkatesh. Not all anxiety I wanted to ask you one more question. Mr. Venkatesh. Yeah. Can I ask a question, please? Please go ahead. Then I will ask. Madam, good evening. Good evening, Colden. Please tell me. Colonel Mahendra here. Excellent talk. Question is, say, peak for performance for the athlete, it is focused on a particular duration. He's aiming for maybe the Olympics or the World Champions, there's some cutoff time is there. Yeah. Now, life is a super marathon. Sure.
it goes on and on and on and on. Yeah. You know, the athlete has got a focus so he can motivate. I'm just putting it across, you know, in a way which you are always in that field, so you understand it. Yeah. But in life, how do you keep motivating yourself for a long time, you know, for the super marathon? Yeah. So I think first of all, we shouldn't see life as a marathon. We should see life as a sprint every day. Every day is a sprint. One. And some days there are a few sprints. So rather than looking at a peak performance of our entire life, your day could have a few hundred peak performances. For example, for me, I'm not very good cook, but if my children liked what I cooked, oh my God, that is my most peak performance of the day, for example. So it really depends on our perspective. You know, if you look at a life as a marathon, the word marathon itself can make us feel tired, unless our life is going the way, unless our life is going the way it is supposed to go, then we are loving the marathon. We are loving the runner's high. As for motivation, it is not necessary that we are forever motivated. It's okay not to be motivated. Perfect. It's really okay not to be motivated, and it's all right not to be perfect at everything we do. So we need to choose our battles in life. We can't, you know, be fighting every battle. So we pick and choose those battles and just keep trying to give our best and enjoying the journey. That will keep us motivated. Thank you so much, madam. I think you put it very easily, and the bottom line is enjoy. That's Yes, it. That's very important. Okay, madam. Last question is mine only. ನಿಮ್ಮ ಮಾತನ್ನು ಅಬ್ಸರ್ವ್ ಮಾಡಿದ್ರೆ ಬಿಗಿನಿಂಗ್ ಇಂದ ಲಾಸ್ಟ್ 1.5 hour ಹೆಚ್ಚು ಕಮ್ಮಿ ಆವಾಗಿಂದ ಇವಾಗ ಒಂದು ಸ್ಟ್ರೈಟ್ ಲೈನ್ ತರ ಇದೆ, ಏನು ಏರಿಳ್ತಾ ಇಲ್ಲ, ಎಲ್ಲೂ ಸ್ಟ್ರೈನ್ ಕಾಣ್ತಾ ಇಲ್ಲ, ಏನಿಲ್ಲ. ಹೌ ಇಟ್ ಈಸ್? ಆಕ್ಚುಲಿ ನನಗೆ ಅನ್ಸ್ಲೇ ಇಲ್ಲ ಅಷ್ಟು ಲಂಬ ಮಾತಾಡಿದ್ದೀನಿ. ಜನರಲಿ ನಾನು 15-20 ಮಿನಿಟ್ಸ್ ಆದ್ಮೇಲೆ ಜನ ತಲೆ ತಿನ್ನಲ್ಲ, ಬಿಕಾಸ್ ತುಂಬಾ ಕೇಳ್ಬಿಟ್ಟು ಒಂಥರ ಚಿಟ್ಟಿ ಹಿಡಿಯುತ್ತಲ್ವಾ. ಸೊ ನನ್ಗೆ ಅರ್ಥ ಆಗ್ಲಿಲ್ಲ. ನಾನು ಒಂಚೂರು ಕನ್ನಡ, ಒಂಚೂರು ಇಂಗ್ಲಿಷು, ಮತ್ತೆ ನಾನು ಗೂಗಲ್ ಅಲ್ಲಿ ನೋಡಿದಿಲ್ಲ ಕನ್ನಡ ಪದಗಳು, ಅದ್ರ ಬಗ್ಗೆ ರಿಮೆಂಬರ್ ಮಾಡ್ಕೊಂಡು ಇಷ್ಟು ಹೊತ್ತಾಗಿದೆ ಅಂತ ಈಗ ಅರ್ಥ ಆಯ್ತು. ಸಾರಿ, ಬಟ್ I'm enjoying this experience. I'm thank you very much. Having fun. Now it's time to conclude. Sure. Really, it is wonderful talk actually. ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಇಟ್ ಈಸ್ ತುಂಬಾ ಕವರ್ ಮಾಡ್ತಾ ಆಕ್ಚುಲಿ ಸಾಧನೆ, ಅಚೀವ್ಮೆಂಟ್ಸ್ ಇಂದ ಹಿಡಿದು ಕೊನೆಗೆ ನಾವು ಹೇಗೆ ರಿಲ್ಯಾಕ್ಸ್ ಆಗಬೇಕು, ಹೇಗೆ ಎನರ್ಜೈಸ್ ಆಗಬೇಕು, ಪ್ರತಿಯೊಂದನ್ನು ಕೂಡ ಸಂಜನಾ ಅವ್ರ ಟಾಕಲ್ಲಿ ಎಲ್ಲ ಸಮ್ಮಿಳಿತವಾಗಿದ್ವು. ನಮ್ಗೆ ಲೈಫೇ ಒಂದು ಗೇಮ್ ಅನ್ನೋದನ್ನ ಫಸ್ಟ್ ಮನವರಿಕೆ ಮಾಡಿ ಅದನ್ನ ಹೇಗೆ ಗೆಲ್ಬೇಕು ನಾವು ಜೀವನದಲ್ಲಿ ಅನ್ನೋದನ್ನು ಕೂಡ ನಮ್ಗೆ ಹೇಳಿದ್ರು. ಟು ಲವ್ ಇಟ್, ದಟ್ಸ್ ಆಲ್. ವಾಟ್ ಇಸ್ ಐ ಥಿಂಕ್ ದಟ್ ಇಸ್ ವಾಟ್ ಶಿ ಇಸ್ ಕನ್ಕ್ಲೂಡಿಂಗ್ ಅನ್ಕೊಳ್ತೇವೆ. ನಾವು ಲೈಫ್ ನ ಲವ್ ಮಾಡಿದಷ್ಟು. Can we consult you over the phone or something if we ತುಂಬಾ ಏನಾರು ಅರ್ಜೆಂಟ್ ಇದ್ರೆ ಎಸ್, ನಾನು ಫಾಲ್ಸ್ ಪ್ರಾಮಿಸ್ ಕೊಡಲ್ಲ. ನಿಜ ಹೇಳ್ಬೇಕಂದ್ರೆ ಐ ಹ್ಯಾವ್ 20 hour ವರ್ಕ್ ಡೇಸ್. ನನ್ಗೆ ಸ್ಯಾಟರ್ಡೆ ಸಂಡೇ ಅಂತ ಇಲ್ಲ ನನ್ನ ಲೈಫ್ ಅಲ್ಲಿ, ಬಟ್ ಐ ಲವ್ ವಾಟ್ ಐ ಡು. ಬಟ್ ನಿಮ್ಗೆ ಏನಾರು ಅರ್ಜೆಂಟ್ ಇದೆ ಅಂದ್ರೆ ಒಂದು ಫೋನ್ ಕಾಲ್ ಇಸ್ ನಾಟ್ ಅ ಪ್ರಾಬ್ಲಮ್. ಸೊ ಬ್ರದರ್ ವೆಂಕಟೇಶ್ ಇದಾರಲ್ಲ, ಅವ್ರ ಹತ್ರ ಇಸ್ಕೊಂಡು ಪ್ಲೀಸ್ ವಿದೌಟ್ ಹೆಸಿಟೇಷನ್ ಐ ಸಿ ಹೌ ಮಚ್ ಐ ಕ್ಯಾನ್ ಹೆಲ್ಪ್. ಅವ್ರು ಎಷ್ಟು ಬಿಸಿ ಅಂದ್ರೆ 2028 ತನಕ ಅವ್ರು ಬುಕ್ ಆಗಿಬಿಟ್ಟಿದ್ದಾರೆ. ನಿಜ ಹೇಳ್ಬೇಕು ಅಂತಂದ್ರೆ ಒಲಿಂಪಿಕ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಇರ್ಬೋದು, ಅಷ್ಟೊಂದು ನಮ್ಮ ರಾಯಲ್ ಚಾಲೆಂಜರ್ಸ್ಗೂ ಅವ್ರ ಕನ್ಸಲ್ಟೆಂಟೇ, ವೆಲ್ನೆಸ್ ಕನ್ಸಲ್ಟೆಂಟ್. ಹಾಗಾಗಿ ಶಿ ಇಸ್ ಟೂ ಬಿಸಿ. ನಮಗೋಸ್ಕರ ಇವತ್ತು ನಿಜವಾಗ್ಲೂ ಇಷ್ಟು ಟೈಮ್ ಕೊಟ್ಟಿರೋದೇ ನಿಜವಾಗ್ಲೂ ವಿ ಆರ್ ಲಕ್ಕಿ. ಹಂಗ ಹೇಳ್ಬೇಡಿ, ನಮ್ಮೂರು ಮೈಸೂರು. ಅವ್ರು ಮೈಸೂರಿನ ಪ್ರೀತಿಸೋದ್ರಿಂದ, ಮೈಸೂರಿನ ಮಗಳೇ ಆಗಿರೋದ್ರಿಂದ ನಮಗೆ ಎಷ್ಟೊಂದು ಟೈಮ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. Proud of you, ma'am. Really proud of you. Thank you. Thank you, Bharti. Can you vote of thanks propose ಮಾಡ್ತೀರಾ ಪ್ಲೀಸ್? Yes. ಅದೆಲ್ಲ ಬೇಡ, ಅದೆಲ್ಲ ವೆರಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಸರ್, ಹಾಗಿಲ್ಲ. ಬೇಸಿಕಲಿ ಲಾಸ್ಟ್ ವೀಕ್ ಐ ವಾಸ್ ಟಾಕಿಂಗ್ ಟು ಒನ್ ಗ್ರೂಪ್ ಆಫ್ ಪೀಪಲ್ and I was just telling them that Mysore for million reasons anta.
ಈಗ ಇದುವರೆಗೂ ಒಂದು 2-3 ಸಾವಿರ ಸಿಕ್ಕಿದೆ, ನೀವು 3,001 ರೀಸನ್. So Mysore for million reason, yes, it is really, I'm very happy personally, and I really thank brother Venkatesh also. I mean, having got us connected to you. Thank you so much. It really helped me. In fact, like I was, it's a new word for me, positive anxiety today. So ನನಗೂ ಅದೇ ಇತ್ತು, ನೀವು ಮದುವೆ ಹೇಳಿದ್ರಲ್ಲ ಅದು ತುಂಬಾ ಬೇಗ ಕನೆಕ್ಟ್ ಆಗ್ಲಿಕ್ಕೆ ಶುರುವಾಯ್ತು, ಅಂದ್ರೆ ಖುಷಿ ಆಯ್ತು. ಸೊ ವೆರಿ ಹ್ಯಾಪಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಇವತ್ತು ಐ ಥಿಂಕ್ ಆಲ್ಮೋಸ್ಟ್ ಒಂದು 85-88 ಜನಗಳು ಇವತ್ತು ಬಂದಿದ್ದು. 94 ಜನ. ಈಗ ಎಲ್ಲ 5:30 ಮೇಲೆ ಎಲ್ಲ ಬೇರೆ ಕ್ಲಾಸ್ ಇತ್ತು ಅಂತ ಹೇಳಿ ಹೋಗಿದ್ದಾರೆ ಅಷ್ಟು ಹೊತ್ತು. ಅದರ್ವೈಸ್ 94 ಪೀಪಲ್. ಅಂಡ್ ನೀವು ಮಧ್ಯದಲ್ಲಿ ಇಷ್ಟೊಂದು ಡಿಸ್ಟರ್ಬೆನ್ಸ್ ಆದ್ರೂ ಕೂಡ ವೆರಿ ಪಾಸಿಟಿವ್ಲಿ ನಗ್ನಗ್ತಾನೆ ಎಲ್ಲಾನು ಹ್ಯಾಂಡಲ್ ಮಾಡಿದ್ರಿ. ಸೊ we are very happy, we are proud of you, you being a Mysorean. Thank you so much. Thank you one and all. Again, thanks to Venkatesh once again. ಎಲ್ಲ ಪಾರ್ಟಿಸಿಪೆಂಟ್ಸ್ ಗೂ ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮ ಇಲ್ಲ ಅದರಿಂದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಇದೇ ತರ ಪ್ರತಿ ವಾರ ಪ್ರತಿ ಶನಿವಾರ 4 ಗಂಟೆಗೆ ಕಾರ್ಯಕ್ರಮ ಇರುತ್ತೆ. ಮುಂದಿನ ವಾರ ಹಂಸಾನಂದರಿಂದ ಸ್ವಾಮಿ ಹಂಸಾನಂದರಿಂದ ಅಪ್ರೋಚ್ ಟು ಎಕ್ಸಲೆನ್ಸ್ ಇದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಅವರು ಅಷ್ಟೇ ಇದುವರೆಗೆ ಕನ್ನಡದಲ್ಲಿ ಟಾಕ್ ಕೊಟ್ಟಿಲ್ಲ, ನಾವು ಕನ್ನಡದಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಅವರು ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ಹೇಳಿ ನಿಮ್ಗೆ ಈ ಮೂಲಕ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಸಂಜನಾ. Thank you, please. Thank you very much. Thanks to you. Thank you. Shall we end the meeting now? We are really happy to listen to you, madam. Thank you. Thank you. Venkatesh